ಆತ್ಮೀಯ SSLC ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಈ ಅಧ್ಯಾಯದ ಮೇಲೆ ಈ ವರ್ಷ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದಂಥ ಎಲ್ಲ 3 ಮಾರ್ಕ್ಸಿನ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಬಿಡಿಸೋಣ. ಈ ವಿಡಿಯೋದಲ್ಲಿ ನಾನು ಬಿಡಿಸುವಂಥ ಪ್ರಶ್ನೆಗಳು ತ್ರಿಕೋನಮಿತಿ ಪ್ರಸ್ತಾವನೆ ಈ ಅಧ್ಯಾಯದ ಮೇಲೆ ಈ ವರ್ಷ LBA ನೋಟ್ಸ್ ಅಲ್ಲಿರುವ ಎಲ್ಲ 3 ಮಾರ್ಕ್ಸಿನ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಹಾಗೆ ಈ ವರ್ಷದ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಬಂದಿರುವಂಥ ಎಲ್ಲ 3 ಮಾರ್ಕ್ಸಿನ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಅದರ ಜೊತೆಗೆ ಹಿಂದಿನ ಎಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಈ ಅಧ್ಯಾಯದ ಮೇಲೆ ಕೇಳಿದಂಥ ಎಲ್ಲ 3 ಮಾರ್ಕ್ಸಿನ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಹಿಂದಿನ ವಿಡಿಯೋಗಳಲ್ಲಿ ನಾನು ಸಮಾಂತರ ಶ್ರೇಣಿಗಳು ಮತ್ತು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ 2 ಅಧ್ಯಾಯಗಳ ಮೇಲೆ ಇರುವಂಥ ಎಲ್ಲ LBA ಪ್ರಶ್ನೆಗಳನ್ನು, ಹಾಗೆ ಈ ವರ್ಷದ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಬಂದಂಥ ಎಲ್ಲ ಪ್ರಶ್ನೆಗಳನ್ನು, ಜೊತೆಗೆ ಹಿಂದಿನ ಎಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಈ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಮೊದಲಿಗೆ ನಾವು ಈ ವರ್ಷದ LBA ನೋಟ್ಸಲ್ಲಿರುವಂಥ, ಜೊತೆಗೆ ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲೂ ಸಹ ಬರಬಹುದಾದಂಥ ಒಂದು ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: sin a ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ tan a ಇಸ್ ಈಕ್ವಲ್ ಟು sin a ಪ್ಲಸ್ ಕಾಸ್ ಎ ಎಂದು ಸಾಧಿಸಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ನಿಮಗೆ ಈ ರೀತಿಯ ಯಾವುದೇ ಒಂದು ಸಮೀಕರಣವನ್ನು ನೀಡಿ ಅದನ್ನು ಸಾಧಿಸಿ ಅಂತ ಹೇಳಿದಾಗ ಮೊದಲಿಗೆ ನೀವು ಈ ಸಮೀಕರಣದ ಎಡಭಾಗ ಅಥವಾ ಬಲಭಾಗವನ್ನು ತೆಗೆದುಕೊಳ್ಬೇಕು. ಅಂದರೆ ಸಮೀಕರಣದ ಯಾವ ಭಾಗದಲ್ಲಿ ನಮಗೆ ಆ ಸಮೀಕರಣವನ್ನು ಸಾಧಿಸಲಿಕ್ಕೆ ಹೆಚ್ಚು ಅವಕಾಶಗಳಿದಾವಲ್ಲ ಆ ಭಾಗವನ್ನು ತೆಗೆದುಕೊಳ್ಬೇಕು. ತದನಂತರ ಆ ಭಾಗವನ್ನು ಸಂಕ್ಷೇಪಿಸಿ ಅಥವಾ ಬಿಡಿಸಿ ನಾವೇನು ಮಾಡಬೇಕಂದ್ರೆ ಮತ್ತೊಂದು ಭಾಗದ ಉತ್ತರವನ್ನು ಪಡೆದು ಆ ಸಮೀಕರಣವನ್ನು ಸಾಧಿಸಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಎಡಭಾಗವನ್ನು ಇಲ್ಲಿ ನಾನು ತೆಗೆದುಕೊಂಡಿದ್ದೇನೆ. ಯಾಕೆಂದರೆ ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡ್ರೆ ನಾನು ಈ ಸಮೀಕರಣದ ಎಡಭಾಗವನ್ನು ಬಿಡಿಸಿ ಅಥವಾ ಸಂಕ್ಷೇಪಿಸಿ ಈ ಸಮೀಕರಣದ ಬಲಭಾಗದ ಉತ್ತರವಾದ sin a ಪ್ಲಸ್ ಕಾಸ್ ಎ ಅನ್ನು ಪಡೀಲಿಕ್ಕೆ ಹೆಚ್ಚಿನ ಅವಕಾಶಗಳಿದ್ದಾವೆ. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಎಡಭಾಗ LHS ಇಸ್ ಈಕ್ವಲ್ ಟು sin a ಡಿವೈಡ್ ಬೈ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ tan a ಅಂತ ಬರೆದುಕೊಂಡಿದ್ದೇನೆ. ಮುಂದಿನ ಹಂತಗಳಲ್ಲಿ ನಾವೀಗ ಈ ಭಾಗವನ್ನು ಸಂಕ್ಷೇಪಿಸಿ ಅಥವಾ ಬಿಡಿಸಿ ಬಲಭಾಗದ ಉತ್ತರವನ್ನು ಪಡಿಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ಸಮೀಕರಣದಲ್ಲಿ sec a cosec a tan a cot a ಅಂತ ಇದ್ದರೆ ಅದನ್ನು ನೀವು ಸೈನ್ ಅಥವಾ ಕಾಸ್ ರೂಪದಲ್ಲಿ ಇಟ್ಟರೆ ಆ ಸಮೀಕರಣವನ್ನು ಬಿಡಿಸುವುದು ತುಂಬ ಸುಲಭವಾಗ್ತದೆ. ಹಾಗೆ ಇಲ್ಲೂ ಸಹ ಕಾಟ್ ಎ ಮತ್ತು tan a ಗಳಿರೋದ್ರಿಂದ ಇದರ ಮುಂದಿನ ಹಂತವನ್ನು ಬರೀಬೇಕಾದ್ರೆ ಇಲ್ಲಿರುವ ಕಾಟ್ ಎ ಮತ್ತು tan a ಗಳನ್ನು ಸೈನ್ ಮತ್ತು ಕೊಸೈನ್ ರೂಪದಲ್ಲಿ ಬರೆಯೋಣ. ಮುಂದಿನ ಹಂತದಲ್ಲಿ ಈ ಮೊದಲನೇ ಪದದ ಅಂಶದಲ್ಲಿರುವ sin a ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಇಲ್ಲಿ ಕಾಟ್ ಎ ಇರೋದ್ರಿಂದ ಕಾಟ್ ಎ ಅನ್ನು ನಾವು ಕಾಸೈನ್ ಮತ್ತು ಸೈನ್ ರೂಪದಲ್ಲಿ ಬರೆಯಬೇಕು. ಕಾಟ್ ಎ ಯಾವ್ದು ಸಮನಾಗಿದೆ? ಕಾಸ್ ಎ ಡಿವೈಡ್ ಬೈ ಸೈನ್ ಎಗೆ ಸಮನಾಗಿರೋದ್ರಿಂದ ನಾವಿಲ್ಲಿ ಕಾಟ್ ಎನ ಸ್ಥಾನದಲ್ಲಿ ಕಾಟ್ ಎಗೆ ಸಮನಾಗಿರುವ ಕಾಸ್ ಎ ಡಿವೈಡ್ ಬೈ ಸೈನ್ ಎಯನ್ನು ಬರೆದುಕೊಳ್ಳೋಣ. ಹಾಗೆ ಈ ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. ಇಲ್ಲಿ ಕಾಸ್ ಎಯನ್ನು ಇದ್ದಾಗೆ ಬರೆದುಕೊಳ್ಬೇಕು. ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿ 1 ಮೈನಸ್ ಅನ್ನು ಇದ್ದಾಗೆ ಹಾಕಿಕೊಳ್ಳಿ. ಟ್ಯಾನ್ ಎನ್ನು ಸಹ ನಾವು ಸೈನ್ ಮತ್ತು ಕೊಸೈನ್ ರೂಪದಲ್ಲಿ ಇಡಬೇಕು. ಹಾಗಾಗಿ ಟ್ಯಾನ್ ಎ ಯಾವ್ದು ಸಮನಾಗಿದೆ? ಸೈನ್ ಎ ಡಿವೈಡ್ ಬೈ ಕಾಸ್ ಎಗೆ ಸಮನಾಗಿರೋದ್ರಿಂದ ಈ ಟ್ಯಾನ್ ಎ ಸ್ಥಾನದಲ್ಲಿ ನಾವು ಟ್ಯಾನ್ ಎಗೆ ಸಮನಾಗಿರುವ ಸೈನ್ ಎ ಭಾಗಿಸು ಕಾಸ್ ಎಯನ್ನು ಟ್ಯಾನ್ ಎನ ಸ್ಥಾನದಲ್ಲಿ ಬರೆದುಕೊಳ್ಬೇಕು. ಮುಂದಿನ ಹಂತದಲ್ಲಿ ಇಲ್ಲಿ ಅಂಶದಲ್ಲಿರುವ ಸೈನ್ ಎಯನ್ನು ಇದ್ದಾಗೆ ಬರೆದುಕೊಳ್ಳೋಣ. ಹೋಲ್ ಡಿವೈಡೆಡ್ ಬೈ ಛೇದವನ್ನು ನಾವೀಗ ಓರೆ ಗುಣಾಕಾರ ಮಾಡೋದ್ರ ಮೂಲಕ ಸಂಕ್ಷೇಪಿಸೋಣ. 1 ಮತ್ತು ಸೈನ್ ಎಯನ್ನು ಇಲ್ಲಿ ಓರೆ ಗುಣಾಕಾರ ಮಾಡಿ ಗುಣಿಸಿಕೊಂಡು ಛೇದವನ್ನು ಸಂಕ್ಷೇಪಿಸಿಕೊಳ್ಬೇಕು. 1 ಗುಣಿಸು ಸೈನ್ ಎ ಅಂದರೆ ಸೈನ್ ಎ ಆಗೋದ್ರಿಂದ ಇಲ್ಲಿ 1 ಗುಣಿಸು ಸೈನ್ ಎ ಸ್ಥಾನದಲ್ಲಿ ನಾವೇನು ಬರ್ಕೊಳ್ಬೇಕಂದ್ರೆ ಸೈನ್ ಎನ ಬರೆದುಕೊಳ್ಬೇಕು. ಮೈನಸ್ ಇಲ್ಲಿ ಕಾಸ್ ಎಯನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಹೋಲ್ ಡಿವೈಡ್ ಬೈ ಛೇದದಲ್ಲಿ ಏನಿದೆ ಸೈನ್ ಎ ಇರೋದ್ರಿಂದ ಛೇದದಲ್ಲಿ ಸೈನ್ ಎಯನ್ನು ಆಸ್ ಇಟ್ ಈಸ್ ಬರೆಯಬೇಕು. ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳಿ. ಕಾಸ್ ಎಯನ್ನು ಅಂಶದಲ್ಲಿರುವ ಕಾಸ್ ಎಯನ್ನು ಇದ್ದ ಹಾಗೆ ಬರೆದುಕೊಳ್ಳಿ. ಹೋಲ್ ಡಿವೈಡ್ ಬೈ ಇಲ್ಲೂ ಛೇದದಲ್ಲಿ ಸಹ ನಾವು ಓರೆ ಗುಣಾಕಾರ ಮಾಡೋದ್ರ ಮೂಲಕ ಈ ಛೇದವನ್ನು ಸಂಕ್ಷೇಪಿಸಿಕೊಳ್ಬೇಕು. 1 ಮತ್ತು ಕಾಸ್ ಎನ ಗುಣಿಸಿಕೊಂಡು ಓರೆ ಗುಣಾಕಾರ ಮಾಡಿಕೊಂಡು ಮೊದಲನೇ ಪದವನ್ನು ಬರೀಬೇಕು. 1 ಗುಣಿಸು ಕಾಸ್ ಎ ಅಂದರೆ ಕಾಸ್ ಎ ಆಗೋದ್ರಿಂದ ಇಲ್ಲಿ ನಾವು ಕಾಸ್ ಎನ ಬರೀಬೇಕು. ಮೈನಸ್ ಸೈನ್ ಎಯನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಹೋಲ್ ಡಿವೈಡ್ ಬೈ ಛೇದದಲ್ಲಿ ಏನಿದೆ ಕಾಸ್ ಎ ಇದೆ, ಈ ಕಾಸ್ ಎಯನ್ನು ಛೇದದಲ್ಲಿ ಬರೆದುಕೊಳ್ಬೇಕು. ಮುಂದಿನ ಹಂತದಲ್ಲಿ ಈ ಛೇದದಲ್ಲಿರುವ ಸೈನ್ ಎ ಅಂಶದಲ್ಲಿರುವ ಸೈನ್ ಎಗೆ ಗುಣಿಸಲ್ಪಟ್ಟು ಸೈನ್ ಎ ಇಂಟು ಸೈನ್ ಏನಾಗ್ತದೆ ಅಂದರೆ ಸೈನ್ ಸ್ಕ್ವೇರ್ ಎ ಆಗುತ್ತದೆ. ಇದನ್ನು ಅಂಶದಲ್ಲಿ ಬರೆದುಕೊಳ್ಬೇಕು. ಭಾಗಿಸು ಛೇದದಲ್ಲಿರುವ ಸೈನ್ ಎ ಮೈನಸ್ ಕಾಸ್ ಎಯನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಈ ಪ್ಲಸ್ ಚಿಹ್ನೆಯನ್ನು ಇದ್ದ ಹಾಗೆ ಹಾಕಿಕೊಳ್ಳಿ. ಇಲ್ಲೂ ಸಹ ಛೇದದಲ್ಲಿರುವ ಕಾಸ್ ಎ ಅಂಶದಲ್ಲಿರುವ ಕಾಸ್ ಎಗೆ ಗುಣಿಸಲ್ಪಟ್ಟು ಕಾಸ್ ಎ ಗುಣಿಸು ಕಾಸ್ ಏನಾಗ್ತದೆ ಅಂದರೆ ಕಾಸ್ ಸ್ಕ್ವೇರ್ ಎ ಆಗುತ್ತದೆ. ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿ ಏನಿದೆ
ಕಾಸ್ ಎ ಮೈನಸ್ ಸೈನ್ ಎ ಇದೆಯಲ್ಲ ಅದನ್ನು ಇದ್ದ ಹಾಗೆ ಛೇದದಲ್ಲಿ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಈ ಮೊದಲನೇ ಪದವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ ಚಿಹ್ನೆಯನ್ನು ಇದ್ದ ಹಾಗೆ ಹಾಕಿಕೊಳ್ಳೋಣ. ಕಾಸ್ ಸ್ಕ್ವೇರ್ ಎನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಹೋಲ್ ಡಿವೈಡ್ ಬೈ, ಸೊ ಇಲ್ಲಿ ಛೇದದಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಅಂತ ಇದೆ, ಆದರೆ ಮೊದಲನೇ ಪದದ ಛೇದದಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಅಂತ ಇದೆ. ಹಾಗಾಗಿ ನಾವಿಲ್ಲಿ ಎರಡನೇ ಪದದ ಛೇದದಲ್ಲಿ ಮೈನಸನ್ನು ಸಾಮಾನ್ಯ ತೆಗೆದು ಇದನ್ನು ಮೊದಲನೇ ಪದದ ಛೇದಕ್ಕೆ ಸಮನಾಗಿ ಮಾಡಿಕೊಳ್ಳೋಣ. ಸೊ ಇಲ್ಲಿ -1 ಅಥವಾ ಮೈನಸನ್ನು ಸಾಮಾನ್ಯ ತೆಗೆದಾಗ ಈ ಎರಡೂ ಪದಗಳ ಚಿಹ್ನೆಗಳೇನಾಗ್ತವೆ, ಬದಲಾವಣೆ ಆಗ್ತದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುವುದರಿಂದ ಇದು ಪ್ಲಸ್ ಸೈನ್ ಎ ಆಗ್ತದೆ. ಹಾಗೆ ಪ್ಲಸ್ ಕಾಸ್ ಏನಾಗ್ತದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ ಎ ಆಗುವುದರಿಂದ ಈ ಎರಡನೇ ಪದದ ಛೇದವು ಮೊದಲನೇ ಪದದ ಛೇದಕ್ಕೆ ಸಮನಾಗ್ತದೆ. ಹಾಗಾಗಿ ನಾನಿಲ್ಲಿ ಮೈನಸನ್ನು ಸಾಮಾನ್ಯ ತೆಗೆದು ಬ್ರ್ಯಾಕೆಟನ್ನು ಹಾಕಿಕೊಂಡಿದ್ದೇನೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುವುದರಿಂದ ಮೈನಸ್ ಸೈನ್ ಏನಾಗ್ತದೆ, ಇಲ್ಲಿ ಪ್ಲಸ್ ಸೈನ್ ಎ ಆಗ್ತದೆ. ಇದನ್ನು ಬ್ರ್ಯಾಕೆಟ್ನಲ್ಲಿ ಬರೆದುಕೊಳ್ಬೇಕು ಮೊದಲನೇ ಪದವಾಗಿ. ಅದೇ ರೀತಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುವುದರಿಂದ ಇಲ್ಲಿ ಪ್ಲಸ್ ಕಾಸ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ ಎ ಆಗುತ್ತದೆ. ಇದನ್ನು ಬ್ರ್ಯಾಕೆಟ್ ಒಳಗಡೆ ಬರೆದು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಈ ಮೊದಲನೇ ಪದವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಲ್ಲಿ ಪ್ಲಸ್ ಭಾಗಿಸು ಮೈನಸ್ ಅಂತ ಇದೆ. ಪ್ಲಸ್ ಗುಣಿಸು ಮೈನಸ್ ಅಂದ್ರೂ ಒಂದೇ, ಪ್ಲಸ್ ಭಾಗಿಸು ಮೈನಸ್ ಅಂದ್ರೂ ಒಂದೇ ಆಗಿದೆ. ಸೊ ಪ್ಲಸ್ ಗುಣಿಸು ಮೈನಸ್ ಅಂದ್ರೆ ಏನಾಗ್ತದೆ, ಮೈನಸ್ ಆಗೋದ್ರಿಂದ ಪ್ಲಸ್ ಭಾಗಿಸು ಮೈನಸ್ಸು ಮೈನಸ್ಸೇ ಆಗುತ್ತದೆ. ಹಾಗಾಗಿ ಇಲ್ಲಿ ಪ್ಲಸ್ ಭಾಗಿಸು ಮೈನಸ್ ಸ್ಥಾನದಲ್ಲಿ ನಾವು ಮೈನಸನ್ನು ಬರೆದುಕೊಳ್ಳೋಣ. ಉಳಿದಂತೆ ಇಲ್ಲಿ ಅಂಶದಲ್ಲಿರುವ ಕಾಸ್ ಸ್ಕ್ವೇರ್ ಎನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು ಛೇದದಲ್ಲಿ ಸೈನ್ ಎ ಮೈನಸ್ ಕಾಸ್ ಎನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಮೈನಸ್ ಈ ಪ್ಲಸ್ ಜೊತೆಗೆ ಗುಣಿಸಲ್ಪಟ್ಟು ಏನಾಗಿದೆ, ಇಲ್ಲಿ ಮೈನಸ್ ಆಗಿದೆ. ಹಾಗಾಗಿ ಇಲ್ಲಿ ಛೇದದಲ್ಲಿ ಮತ್ತು ಮೈನಸ್ಸು ಉಳಿಯೋದಿಲ್ಲ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ಈ ಎರಡೂ ಪದಗಳ ಛೇದವನ್ನು ಗಮನಿಸಿದಾಗ ನೀವು ಈ ಎರಡೂ ಪದಗಳ ಛೇದಗಳು ಈಗ ಏನಾಗಿದೆ, ಒಂದೇ ಆಗಿದೆ. ಸೈನ್ ಎ ಮೈನಸ್ ಕಾಸ್ ಎ ಆಗಿರೋದ್ರಿಂದ ಇವೆರಡರ ಲಸ ಏನಾಗಿರ್ತದೆ, ಸೈನ್ ಎ ಮೈನಸ್ ಕಾಸ್ ಎನೇ ಆಗಿರೋದ್ರಿಂದ ಸಂಪೂರ್ಣ ಭಾಗಿಸು ಛೇದದಲ್ಲಿ ಇವುಗಳ ಲಸ ಸೈನ್ ಎ ಮೈನಸ್ ಕಾಸ್ ಎನ್ನು ಬರೆದುಕೊಂಡಿದ್ದೇನೆ. ಛೇದಗಳು ಸಮನಾಗಿದ್ದಾಗ ನಾವು ನೇರವಾಗಿ ಅಂಶವನ್ನು ಬರೆದುಕೊಳ್ಬಹುದು. ಅಂಶದಲ್ಲಿ ಏನಿದೆ, ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಇರೋದ್ರಿಂದ ನೇರವಾಗಿ ನಾವು ಅಂಶವನ್ನು ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಆಗಿ ಬರೆದುಕೊಳ್ಳೋಣ. ಸೊ ಹೀಗೆ ಬರೆದುಕೊಂಡಾಗ ಇದರ ಮುಂದಿನ ಹಂತವು ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಹೋಲ್ ಡಿವೈಡ್ ಬೈ ಸೈನ್ ಮೈನಸ್ ಕಾಸ್ ಎ ಆಗುತ್ತದೆ. ಸೊ ಇಲ್ಲಿ ನೀವು ಅಂಶವನ್ನು ಗಮನಿಸಿದಾಗ ಅಂಶವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನು, ಮೊದಲನೇ ಪದ ಎ ಪ್ಲಸ್ ಎರಡನೇ ಪದ ಬಿ ಇಂಟು ಮೊದಲನೇ ಪದ ಎ ಮೈನಸ್ ಎರಡನೇ ಪದ ಬಿ ಆಗುತ್ತದೆ. ಹಾಗಾಗಿ ನಾವು ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎನ್ನು ಸಹ ಇದೇ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಈ ರೀತಿಯಾಗಿ ವಿಸ್ತರಿಸಿದಾಗ ಇದರ ಮುಂದಿನ ಹಂತ ಏನಾಗ್ತದೆ ಅಂದರೆ, ಮೊದಲನೇ ಪದ ಸೈನ್ ಎ ಪ್ಲಸ್ ಎರಡನೇ ಪದ ಕಾಸ್ ಎ ಇಂಟು ಮೊದಲನೇ ಪದ ಸೈನ್ ಎ ಮೈನಸ್ ಎರಡನೇ ಪದ ಕಾಸ್ ಎ ಆಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಸೈನ್ ಎ ಮೈನಸ್ ಕಾಸ್ ಎನ ಇದ್ದಾಗೆ ಬರೆದುಕೊಳ್ಬೇಕು. ಸೊ ಇಲ್ಲಿ ಅಂಶ ಮತ್ತು ಛೇದದಲ್ಲಿ ಸಾಮಾನ್ಯವಾಗಿರುವ ಸೈನ್ ಎ ಮೈನಸ್ ಕಾಸ್ ಎನ ನಾವೀಗ ಕ್ಯಾನ್ಸಲ್ ಮಾಡಿಕೊಳ್ಬೇಕು. ಈ ಕ್ಯಾನ್ಸಲ್ ಮಾಡಿಕೊಂಡಾಗ ಇಲ್ಲಿ ಉಳಿಯುವುದು ಸೈನ್ ಎ ಪ್ಲಸ್ ಕಾಸ್ ಎ ಮಾತ್ರ. ಸೊ ಇದನ್ನೇ ನಾವು ಈ ಸಮೀಕರಣದ ಬಲಭಾಗದಲ್ಲಿ ಪಡೆಯಬೇಕಿತ್ತು. ಸೊ ಹೀಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಸಂಕ್ಷೇಪಿಸಿ ಬಲಭಾಗದ ಉತ್ತರವನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಬೇಕು. ಸೊ ಹಾಗೆ ನಾವೀಗ LBA ನೋಟ್ಸ್ ಅಲ್ಲಿರುವ ಮತ್ತೊಂದು 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯನ್ನ 2020ರ ವಾರ್ಷಿಕ ಪರೀಕ್ಷೆಯಲ್ಲೂ ಸಹ 3 ಮಾರ್ಕ್ಸ್ಗೆ ಕೇಳಲಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ, 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಈಸ್ ಈಕ್ವಲ್ ಟು 2 ಕಾಟ್ ಎ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸೋಣ. ಸೊ ಮೊದಲಿಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ LHS ಅಥವಾ ಈ ಸಮೀಕರಣದ ಎಡಭಾಗ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ ಸೈನ್ ಎ ಮೈನಸ್ ಸೈನ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ನಾವೀಗ ಇದನ್ನು ಬಿಡಿಸಿ ಅಥವಾ ಸಂಕ್ಷೇಪಿಸಿ ಬಲಭಾಗದ ಉತ್ತರ 2 ಕಾಟ್ ಎ ಅನ್ನು ಪಡಿಬೇಕಾಗ್ತದೆ. ಅದಕ್ಕೋಸ್ಕರ ನಾವಿಲ್ಲಿ ಇದನ್ನು ಓರೆ ಗುಣಾಕಾರ ಮಾಡಿ ಸಂಕ್ಷೇಪಿಸೋಣ. ಹೀಗೆ ಓರೆ ಗುಣಾಕಾರ ಮಾಡಬೇಕಾದ್ರೆ ಮೊದಲನೇ ಪದದ ಅಂಶ 1 ಪ್ಲಸ್ ಕಾಸ್ ಎಗೆ ಎರಡನೇ ಪದದ ಛೇದ 1 ಪ್ಲಸ್ ಕಾಸ್ ಎ ಇಂದ ಓರೆ ಗುಣಾಕಾರ ಮಾಡ್ಕೊಳ್ಬೇಕು. 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂದ್ರೆ ಏನಾಗ್ತದೆ, 1 ಪ್ಲಸ್ ಕಾಸ್ ಎ ದ ಸಂಪೂರ್ಣ ವರ್ಗವಾಗುತ್ತದೆ. ಈ ಮೈನಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳಬೇಕು. ಅದೇ ರೀತಿ ಎರಡನೇ ಪದದ ಅಂಶವಾದ ಸೈನ್ ಎಗೆ ಮೊದಲನೇ ಪದದ ಛೇದವಾದ ಸೈನ್ ಎದಿಂದ ಗುಣಿಸ್ಕೊಳ್ಬೇಕು. ಸೈನ್ ಎ ಗುಣಿಸು ಸೈನ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಆಗುತ್ತದೆ. ಅದನ್ನು ಇಲ್ಲಿ ಬರೆದುಕೊಳ್ಬೇಕು. ಹೀಗೆ ನಾವು ಇದರ ಅಂಶವನ್ನು ಬರೆದುಕೊಂಡ ನಂತರ ನಾವೀಗ ಇದರ ಛೇದವನ್ನು ಇವೆರಡೂ ಪದಗಳನ್ನು ಗುಣಿಸಿ ಬರೆಯಬೇಕು. ಅಂದರೆ ಸೈನ್ ಮತ್ತು 1 ಪ್ಲಸ್ ಕಾಸ್ ಎನ ಗುಣಿಸಿ ಇಲ್ಲಿ ಬರೆಯಬೇಕು. ಸೈನ್ ಮತ್ತು 1 ಪ್ಲಸ್ ಕಾಸ್ ಎನ ಗುಣಿಸಿದಾಗ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎನೇ ಆಗಿರುತ್ತದೆ. ಸೊ ಮುಂದಿನ ಹಂತದಲ್ಲಿ 1 ಪ್ಲಸ್ ಕಾಸ್ ಎ ದ ಸಂಪೂರ್ಣ ವರ್ಗವನ್ನು ನಾವು a ಪ್ಲಸ್ ಬಿ ದ ಸಂಪೂರ್ಣ ವರ್ಗ ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ವಿಸ್ತರಿಸಬೇಕು. a ಪ್ಲಸ್ ಬಿ ದ ಸಂಪೂರ್ಣ ವರ್ಗ ಅಂದರೆ ಮೊದಲನೇ ಪದದ ವರ್ಗ ಪ್ಲಸ್ ಎರಡನೇ ಪದದ ವರ್ಗ ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದವಾಗುತ್ತದೆ. ಇದೇ ರೀತಿ ನಾವೀಗ 1 ಪ್ಲಸ್ ಕಾಸ್ ಎ ದ ಸಂಪೂರ್ಣ ವರ್ಗವನ್ನು ವಿಸ್ತರಿಸಬೇಕು. ಇಲ್ಲಿ ಮೊದಲನೇ ಪದ 1 ಆಗಿರೋದ್ರಿಂದ 1ರ ವರ್ಗ 1 ಆಗುತ್ತದೆ ಪ್ಲಸ್ ಎರಡನೇ ಪದ ಕಾಸ್ ಎ ಆಗಿರೋದ್ರಿಂದ ಎರಡನೇ ಪದದ ವರ್ಗ ಅಂದರೆ ಇಲ್ಲಿ ಕಾಸ್ ಸ್ಕ್ವೇರ್ ಎ ಆಗುತ್ತದೆ ಪ್ಲಸ್
2 ಗುಣಿಸು 1 ಗುಣಿಸು ಕಾಸ್ ಎ ಅಂದರೆ 2 ಕಾಸ್ ಎ ಆಗುತ್ತದೆ. ಸೊ ಹೀಗೆ ನಾವು ಈ 1 ಪ್ಲಸ್ ಕಾಸ್ ಎದ ಸಂಪೂರ್ಣ ವರ್ಗವನ್ನು ಎ ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ಸೂತ್ರವನ್ನು ಉಪಯೋಗಿಸಿ ವಿಸ್ತರಿಸಿಕೊಂಡ ನಂತರ ಇಲ್ಲಿರುವಂಥ ಮೈನಸ್ ಸೈನ್ ಸ್ಕ್ವೇರ್ ಎಯನ್ನು ಇದ್ದಾಗೆ ಬರೆದುಕೊಳ್ಳಬೇಕು. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎನ್ನು ಇದ್ದಾಗೆ ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿರುವ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎನ್ನು ಇದ್ದಾಗೆ ಬರೆದುಕೊಳ್ಳೋಣ. ಮೈನಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. ಸೊ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಎಂಬುದು ನಮಗೆ ತಿಳಿದಿದೆ. ಸೊ ಈ ನಿತ್ಯ ಸಮೀಕರಣದಲ್ಲಿ ಸೈನ್ ಸ್ಕ್ವೇರನ್ನು ನಾವು ಬಿಡಿಸಿಕೊಂಡಾಗ ಸೈನ್ ಸ್ಕ್ವೇರನ್ನು ಎಡಭಾಗದಲ್ಲಿ ಇಟ್ಕೊಂಡು ಈ ಪ್ಲಸ್ ಕಾಸ್ ಸ್ಕ್ವೇರನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಆಗೋದ್ರಿಂದ ಇಲ್ಲಿ ಸೈನ್ ಸ್ಕ್ವೇರ್ ಏನಾಗ್ತದೆ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗ್ತದೆ. ಹಾಗಾಗಿ ನಾವಿಲ್ಲಿ ಸೈನ್ ಸ್ಕ್ವೇರ್ ಎನ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅನ್ನು ಬರೆದುಕೊಳ್ಳೋಣ. ಸೊ ಇದನ್ನು ಯಾಕೆ ಮಾಡ್ಕೊಳ್ತಾ ಇದ್ದೇನೆಂದರೆ ನನಗೆ ಉತ್ತರದಲ್ಲಿ ಬೇಕಾಗಿರೋದು ಕಾಟ್ ಎ ಅಂದರೆ ಕಾಸ್ ಎ ಡಿವೈಡ್ ಬೈ ಸೈನ್ ಎ. ಹಾಗಾಗಿ ಅಂಶದಲ್ಲೆಲ್ಲ ನಾನು ಕಾಸ್ ಇರುವಂತೆ ಅಥವಾ ಕಾಸ್ ತ್ರಿಕೋನಮಿತಿ ಅನುಪಾತ ಇರುವಂತೆ ನೋಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಅಂಶದಲ್ಲಿ ಕಾಸ್ ಇದ್ದರೆ ನನಗೆ ಕಾಟ್ ಅನುಪಾತವನ್ನು ಪಡೆಯೋದು ಈಸಿ ಆಗ್ತದೆ. ಇಲ್ಲೊಂದು ಸೈನ್ ಇತ್ತಲ್ಲ, ಅದರ ಬದಲಿಗೆ ಇದಕ್ಕೆ ಸಮನಾಗಿರುವ ಕಾಸ್ ಫಂಕ್ಷನ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅನ್ನು ಬರೆದುಕೊಂಡಿದ್ದೇನೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಅನ್ನು ಇಲ್ಲಿ ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇದ್ದಾಗೆ ಬರೆದುಕೊಳ್ತಾ ಇದ್ದೇನೆ. ಈ ಮೈನಸ್ ಇಂದ ಈ 2 ಪದಗಳ ಚಿಹ್ನೆಗಳಿಗೆ ಗುಣಿಸಿಕೊಳ್ತಾ ಇದ್ದೇನೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎ ಆಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಇದ್ದಾಗೆ ಬರೆದುಕೊಳ್ಳೋಣ. ಸೊ ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತದೆ. ಪ್ಲಸ್ 1 ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಕಾಸ್ ಸ್ಕ್ವೇರ್ ಎ 2 ಕಾಸ್ ಸ್ಕ್ವೇರ್ ಎ ಆಗುತ್ತದೆ. ಅದನ್ನು ಇಲ್ಲಿ ಬರೆದುಕೊಳ್ಳೋಣ. ಪ್ಲಸ್ ಈ 2 ಕಾಸ್ ಎ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಅಂಶದಲ್ಲಿ ಈ 2 ಪದಗಳಲ್ಲಿ 2 ಸಾಮಾನ್ಯವಾಗಿದೆ, ಜೊತೆಗೆ ಕಾಸ್ ಎನು ಸಾಮಾನ್ಯವಾಗಿರೋದ್ರಿಂದ ನಾವಿಲ್ಲಿ ಈ 2 ಪದಗಳಲ್ಲಿ ಸಾಮಾನ್ಯವಾಗಿರುವ 2 ಕಾಸ್ ಎ ಅನ್ನು ಸಾಮಾನ್ಯ ತೆಗೆಯೋಣ. ಹೀಗೆ 2 ಕಾಸ್ ಎ ಅನ್ನು ಈ 2 ಪದಗಳಲ್ಲಿ ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಳಿಯುತ್ತದೆ, ಕಾಸ್ ಎ ಮಾತ್ರ ಉಳಿಯುತ್ತದೆ. ಪ್ಲಸ್ ಎರಡನೇ ಪದದಲ್ಲಿ 2 ಕಾಸ್ ಎ ಇದೆ, ಅದೇ ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ 1 ಮಾತ್ರ ಉಳಿಯುತ್ತದೆ. ಸಂಪೂರ್ಣ ಭಾಗಿಸು ಇಲ್ಲಿ ಛೇದದಲ್ಲಿರುವ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಇದ್ದಾಗೆ ಬರೆದುಕೊಳ್ಳೋಣ. ನಾವೀಗ ಅಂಶ ಮತ್ತು ಛೇದದಲ್ಲಿ ಸಾಮಾನ್ಯವಾಗಿರುವಂಥ ಅಪವರ್ತನ ಕಾಸ್ ಎ ಪ್ಲಸ್ 1 ಅಥವಾ 1 ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹೀಗೆ ಕ್ಯಾನ್ಸಲ್ ಮಾಡಿದಾಗ ಇಲ್ಲೇನು ಉಳಿಯುತ್ತದೆ, 2 ಕಾಸ್ ಎ ಡಿವೈಡ್ ಬೈ ಸೈನ್ ಎ ಉಳಿಯುತ್ತದೆ. ಸೊ ಈ ಎರಡನ್ನು ಇದ್ದಾಗೆ ಬರೆದುಕೊಳ್ಳೋಣ. ಕಾಸ್ ಎ ಡಿವೈಡ್ ಬೈ ಸೈನ್ ಎ ಅಂದರೆ ಅದು ಕಾಟ್ ಎ ಆಗುವುದರಿಂದ ಇದೇ ನಮಗೆ ಬಲಭಾಗದಲ್ಲಿ ಬೇಕಾದ ಉತ್ತರವಾಗಿದೆ. ಹಾಗಾಗಿ ನಾವಿಲ್ಲಿ ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಸಂಕ್ಷೇಪಿಸಿ ಈ ಸಮೀಕರಣದ ಬಲಭಾಗದ ಉತ್ತರವಾದ 2 ಕಾಟ್ ಎ ಅನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಿದ್ದೇವೆ. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವಂಥ 3ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ, 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಈಸ್ ಈಕ್ವಲ್ ಟು 2 ಟ್ಯಾನ್ ಎ ಎಂದು ಸಾಧಿಸಿ. ಈ ಪ್ರಶ್ನೆಯು ಸಹ ಹಿಂದಿನ ಪ್ರಶ್ನೆಯ ರೂಪದಲ್ಲೇ ಇದೆ. ಹಿಂದಿನ ಪ್ರಶ್ನೆಯಲ್ಲಿ ನಮಗೆ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಈಸ್ ಮೈನಸ್ ಸೈನ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ ಈಸ್ ಈಕ್ವಲ್ ಟು 2 ಕಾಟ್ ಎ ಎಂದು ಸಾಧಿಸಿ ಅಂತ ಕೊಟ್ಟಿದ್ರು. ಆದರೆ ಇಲ್ಲೇನಿದೆ 2 ಟ್ಯಾನ್ ಎ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸೋಣ. ಸೊ ಮೊದಲಿಗೆ ನಾವು ಸಮೀಕರಣದ ಎಡಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣದ ಎಡಭಾಗ LHS ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಅಂತ ಬರೆದುಕೊಂಡಿದ್ದೇನೆ. ಮುಂದಿನ ಹಂತದಲ್ಲಿ ನಾವು ಇದನ್ನು ಬಿಡಿಸಿ ಅಥವಾ ಸಂಕ್ಷೇಪಿಸಿ ಈ ಬಲಭಾಗದ ಉತ್ತರ 2 ಟ್ಯಾನ್ ಎ ಅನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಬೇಕು. ಸೊ ಈ ಹಂತದಲ್ಲಿ ಹಿಂದಿನ ಪ್ರಶ್ನೆಯಲ್ಲಿ ಯಾವ ರೀತಿ ಇದನ್ನು ಓರೆ ಗುಣಾಕಾರ ಮಾಡಿ ಸಂಕ್ಷೇಪಿಸಿದ್ವಲ್ಲ, ಅದೇ ರೀತಿ ಇಲ್ಲೂ ಸಹ ನಾವು ಓರೆ ಗುಣಾಕಾರ ಮಾಡೋದ್ರ ಮೂಲಕ ಇದನ್ನು ಸಂಕ್ಷೇಪಿಸಬೇಕು. ಓರೆ ಗುಣಾಕಾರ ಮಾಡುವಾಗ ಮೊದಲನೇ ಪದದ ಅಂಶ 1 ಪ್ಲಸ್ ಸೈನ್ ಎಗೆ, ಎರಡನೇ ಪದದ ಛೇದ 1 ಪ್ಲಸ್ ಸೈನ್ ಎದಿಂದ ಗುಣಿಸ್ಕೊಳ್ಬೇಕು. 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಏನಾಗ್ತದೆ ಅಂದರೆ 1 ಪ್ಲಸ್ ಸೈನ್ ಎದ ಸಂಪೂರ್ಣ ವರ್ಗವಾಗುತ್ತದೆ. ಅದನ್ನು ಇಲ್ಲಿ ಬರೆದುಕೊಳ್ಬೇಕು. ಮೈನಸ್ ಈ ಮೊದಲನೇ ಪದದ ಛೇದ ಕಾಸ್ ಎಗೆ, ಎರಡನೇ ಪದದ ಅಂಶ ಕಾಸ್ ಎದಿಂದ ಗುಣಿಸ್ಕೊಳ್ಬೇಕು. ಕಾಸ್ ಎ ಗುಣಿಸು ಕಾಸ್ ಏನಾಗ್ತದೆ, ಕಾಸ್ ಸ್ಕ್ವೇರ್ ಎ ಆಗುವುದರಿಂದ ಇದನ್ನು ಅಂಶದಲ್ಲಿ ಬರೆದುಕೊಂಡು ಹೀಗೆ ಇದರ ಮುಂದಿನ ಹಂತದ ಅಂಶವನ್ನು ಬರೆಯಬೇಕು. ಸಂಪೂರ್ಣ ಭಾಗಿಸು ಛೇದದಲ್ಲಿ ಇವೆರಡು ಪದಗಳ ಛೇದವನ್ನು ಗುಣಿಸಿ ಬರೆಯಬೇಕು. ಅಂದರೆ ಕಾಸ್ ಎ ಮತ್ತು 1 ಪ್ಲಸ್ ಸೈನ್ ಎಯನ್ನು ಗುಣಿಸಿ ಇಲ್ಲಿ ಬರೆಯಬೇಕು. ಹೀಗೆ ಗುಣಿಸಿಕೊಂಡಾಗ ಇದರ ಛೇದವು ಏನಾಗ್ತದೆ ಅಂದರೆ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಆಗುತ್ತದೆ. ಸೊ ಇಲ್ಲಿ 1 ಪ್ಲಸ್ ಸೈನ್ ಎದ ಸಂಪೂರ್ಣ ವರ್ಗವು
ಎ ಪ್ಲಸ್ ಬಿ ದ ಸಂಪೂರ್ಣದ ವರ್ಗದ ರೂಪದಲ್ಲಿರೋದ್ರಿಂದ ಇದನ್ನು ನಾವು ಎ ಪ್ಲಸ್ ಬಿ ದ ಸಂಪೂರ್ಣ ವರ್ಗ ಅಂದರೆ ಎ ದ ವರ್ಗ ಪ್ಲಸ್ ಬಿ ದ ವರ್ಗ ಪ್ಲಸ್ 2ab ರೂಪದಲ್ಲಿ ಬರೆದುಕೊಳ್ಬೇಕು. ಇಲ್ಲಿ ಎ ಅಂದರೆ ಮೊದಲನೇ ಪದ 1, ಬಿ ಅಂದರೆ ಸೈನ್ ಎ ಆಗಿದೆ. ಹಾಗಾಗಿ ಈ ಸೂತ್ರವನ್ನು ಉಪಯೋಗಿಸಿದಾಗ ಇದು ಮೊದಲನೇ ಪದದ ವರ್ಗ ಅಂದರೆ 1ರ ವರ್ಗ 1 ಆಗುತ್ತದೆ, ಪ್ಲಸ್ ಎರಡನೇ ಪದ ಯಾವುದು ಸೈನ್ ಎ ಆಗಿರೋದ್ರಿಂದ ಎರಡನೇ ಪದದ ವರ್ಗ ಅಂದರೆ ಸೈನ್ ಸ್ಕ್ವೇರ್ ಎ ಆಗುತ್ತದೆ, ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಅಂದರೆ 2 ಗುಣಿಸು 1 ಗುಣಿಸು ಸೈನ್ ಎ ಅಂದರೆ 2 ಸೈನ್ ಎ ಆಗುತ್ತದೆ, ಮೈನಸ್ ಕಾಸ್ ಸ್ಕ್ವೇರ್ ಎ ಅನ್ನು ನಾವು ಇದ್ದ ಹಾಗೆ ಇಲ್ಲಿ ಬರೆದುಕೊಳ್ಬೇಕು. ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿರುವಂಥ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎನ್ನು ಇದ್ದಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎನ್ನು ಇದ್ದಾಗೆ ಬರೆದುಕೊಳ್ಳೋಣ, ಮೈನಸ್ ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಎಂಬುದು ನಿಮಗೆ ತಿಳಿದಿದೆ. ಸೊ ಈ ಸಮೀಕರಣದ ಸಹಾಯದಿಂದ ನಾವು ಕಾಸ್ ಸ್ಕ್ವೇರ್ ಎನ್ನು ಬಿಡಿಸ್ಕೊಳ್ಬೇಕು. ಕಾಸ್ ಸ್ಕ್ವೇರ್ ಅನ್ನು ಈ ಸಮೀಕರಣದ ಎಡಭಾಗದಲ್ಲಿ ಇಟ್ಕೊಂಡು ಸೈನ್ ಸ್ಕ್ವೇರ್ ಎನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ ಸೈನ್ ಸ್ಕ್ವೇರ್ ಏನಾಗ್ತದೆ ಮೈನಸ್ ಸೈನ್ ಸ್ಕ್ವೇರ್ ಎ ಆಗೋದ್ರಿಂದ ಇಲ್ಲಿ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತದೆ. ಹಾಗಾಗಿ ನಾವಿಲ್ಲಿ ಕಾಸ್ ಸ್ಕ್ವೇರ್ ಎ ನ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ 1 ಮೈನಸ್ ಸೈನ್ ಸ್ಕ್ವೇರ್ ಅನ್ನು ಇಲ್ಲಿ ಬರೆದುಕೊಳ್ಳೋಣ. ಏಕೆಂದರೆ ನಾವು ಬಲಭಾಗದಲ್ಲಿ ಸಾಧಿಸಬೇಕಾಗಿದ್ದು 2 ಟ್ಯಾನ್ ಎ ಅನ್ನು, ಟ್ಯಾನ್ ಎ ಅಂದರೆ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಆಗಿದೆ. ಹಾಗಾಗಿ ಅಂಶದಲ್ಲಿ ಇಲ್ಲೆಲ್ಲ ಸೈನ್ ಫಂಕ್ಷನ್ ಇರುವಂತೆ ಅಥವಾ ಸೈನ್ ತ್ರಿಕೋನಮಿತಿ ಅನುಪಾತ ಇರುವಂತೆ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಅಂಶದಲ್ಲಿ ಕಾಸ್ ಎ ಇರೋದ್ರಿಂದ ಅಂದರೆ ಕಾಸ್ ಸ್ಕ್ವೇರ್ ಎ ಇರೋದ್ರಿಂದ ಇದರ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ 1 ಮೈನಸ್ ಸೈನ್ ಸ್ಕ್ವೇರ್ ಅನ್ನು ಆದೇಶಿಸಿ ಅಂಶದಲ್ಲಿ ಎಲ್ಲ ಸೈನ್ ಫಂಕ್ಷನ್ ಅಥವಾ ಸೈನ್ ತ್ರಿಕೋನಮಿತಿ ಅನುಪಾತ ಬರುವ ಹಾಗೆ ನೋಡ್ಕೊಂಡಿದ್ದೇನೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕಾಸ್ ಸ್ಕ್ವೇರ್ ಎ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ 1 ಮೈನಸ್ ಸೈನ್ ಸ್ಕ್ವೇರ್ ಅನ್ನು ಇಲ್ಲಿ ಬರೆದುಕೊಳ್ಬೇಕಾಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎನ್ನು ಇದ್ದಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎನ್ನು ಇದ್ದಾಗೆ ಬರೆದುಕೊಳ್ಳೋಣ. ಈ ಮೈನಸ್ ಇಂದ ಈ ಬ್ರಾಕೆಟ್ನ ಒಳಗಡೆ ಇರುವಂಥ ಎರಡೂ ಪದಗಳ ಚಿಹ್ನೆಗಳಿಗೆ ಗುಣಿಸಿಕೊಂಡು ಇದನ್ನು ಬ್ರಾಕೆಟನ್ನು ರಿಮೂವ್ ಮಾಡಿಕೊಳ್ಳೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ 1 ಆಗುತ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಆಗುತ್ತದೆ. ಇದನ್ನು ಇಲ್ಲಿ ಬರೆದುಕೊಳ್ಬೇಕು. ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿರುವ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಅನ್ನು ಇದ್ದಾಗೆ ಬರೆದುಕೊಳ್ಳಬೇಕು. ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಮಾಡಿಕೊಳ್ಳಬೇಕು. 1 ಸೈನ್ ಸ್ಕ್ವೇರ್ ಎ ಪ್ಲಸ್ 1 ಸೈನ್ ಸ್ಕ್ವೇರ್ ಏನಾಗ್ತದೆ ಅಂದರೆ 2 ಸೈನ್ ಸ್ಕ್ವೇರ್ ಎ ಆಗೋದ್ರಿಂದ ಇಲ್ಲಿ ಇದನ್ನು ಬರೆದುಕೊಳ್ಬೇಕು. ಪ್ಲಸ್ ಇಲ್ಲಿರುವಂಥ 2 ಸೈನ್ ಎ ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿರುವ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಇವೆರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ 2 ಸೈನ್ ಎ ಅನ್ನು ಸಾಮಾನ್ಯ ತೆಗಿಬೇಕು. 2 ಸೈನ್ ಎ ಅನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಳಿಯುತ್ತದೆ, 2 ಸೈನ್ ಸ್ಕ್ವೇರ್ ಎ ಅಂತ ಇದೆಯಲ್ಲ, ಮೊದಲನೇ ಪದದಲ್ಲಿ ಸೈನ್ ಎ ಮಾತ್ರ ಉಳಿಯುತ್ತದೆ. ಪ್ಲಸ್ ಎರಡನೇ ಪದದಲ್ಲಿ 2 ಸೈನ್ ಎ ಇರೋದ್ರಿಂದ ಇದು ಸಾಮಾನ್ಯವಾಗಿರೋದ್ರಿಂದ ಎರಡನೇ ಪದದಲ್ಲಿ 1 ಮಾತ್ರ ಉಳಿಯುತ್ತದೆ. ಹೋಲ್ ಡಿವೈಡ್ ಬೈ ಛೇದದಲ್ಲಿರುವ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎನ್ನು ಇದ್ದಾಗೆ ಬರೆದುಕೊಳ್ಳೋಣ. ಇಲ್ಲಿ ಅಂಶ ಮತ್ತು ಛೇದದಲ್ಲಿ ಸಾಮಾನ್ಯವಾಗಿರುವಂಥ ಸೈನ್ ಎ ಪ್ಲಸ್ 1 ಅಥವಾ 1 ಪ್ಲಸ್ ಸೈನ್ ಎ ಇವೆರಡು ಒಂದೇ ಆಗಿದೆ. ಇವೆರಡನ್ನು ಕ್ಯಾನ್ಸಲ್ ಮಾಡಿಕೊಳ್ಳಬೇಕು. ಹೀಗೆ ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಉಳಿಯುವುದು 2 ಸೈನ್ ಎ ಡಿವೈಡ್ ಬೈ ಕಾಸ್ ಎ ಅಂದರೆ ಅದು ಟ್ಯಾನ್ ಎ ಆಗಿರೋದ್ರಿಂದ ಇಲ್ಲಿ ಟ್ಯಾನ್ ಎ ಅನ್ನು ಬರೆದುಕೊಳ್ಬೇಕು. ಸೊ ಇದನ್ನೇ ನಾವು ಬಲಭಾಗದ ಉತ್ತರದಲ್ಲಿ ಪಡೆಯಬೇಕಿತ್ತು. ಹಾಗಾಗಿ ನಾವು ಇದನ್ನು RHS ಅಂತ ಇಲ್ಲಿ ಬಲಭಾಗದಲ್ಲಿ ಬರೆದುಕೊಳ್ಬೇಕು. ಸೊ ಹೀಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಸಂಕ್ಷೇಪಿಸಿ ಬಲಭಾಗದ ಉತ್ತರ 2 ಟ್ಯಾನ್ ಎ ಅನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಬೇಕು. ಸೊ ಹಾಗೆ ನಾವೀಗ ಈ ವರ್ಷದ LVA ನೋಟ್ಸಲ್ಲಿರುವ ಮತ್ತೊಂದು 3 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಈ ಪ್ರಶ್ನೆನೂ ಸಹ ಹಿಂದಿನ ಪ್ರಶ್ನೆನ ಬಿಡಿಸಿದ ರೀತಿಯಲ್ಲೇ ಬಿಡಿಸ್ಕೊಳ್ಬೇಕು. ಸೊ ಮೊದಲಿಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಬಿಡಿಸಿ ಅಥವಾ ಸಂಕ್ಷೇಪಿಸಿ ಬಲಭಾಗದ ಉತ್ತರ ಕಾಸ್ ಥೀಟಾನ ಪಡೆದು ಈ ಸಮೀಕರಣವನ್ನು ಸಾಧಿಸೋಣ. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡಿದ್ದೇನೆ. ಸೊ ಹಾಗಾಗಿ ನಾನಿಲ್ಲಿ ಈ ಸಮೀಕರಣದ ಎಡಭಾಗ ಈಸ್ ಈಕ್ವಲ್ಸ್ ಟು ಈ ಸಮೀಕರಣದ ಎಡಭಾಗ ಏನಿದೆ ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಸಂಪೂರ್ಣ ಭಾಗಿಸು 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿ ಈ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ ಕಾಸ್ ಥೀಟಾವನ್ನು ಸಾಮಾನ್ಯ ತೆಗಿಬೇಕು. ಕಾಸ್ ಥೀಟಾವನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ 1 ಉಳಿಯುತ್ತದೆ, ಮೈನಸ್ ಎರಡನೇ ಪದದಲ್ಲಿ 2 ಕಾಸ್ ಕ್ಯೂಬ್ ಥೀಟಾ ಇರೋದ್ರಿಂದ ಕಾಸ್ ಥೀಟಾ ಸಾಮಾನ್ಯವಾಗಿರೋದ್ರಿಂದ ಎರಡನೇ ಪದದಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಮಾತ್ರ ಉಳಿಯುತ್ತದೆ. ಅಂದರೆ 1 ಅಪವರ್ತನ ಕಾಸ್ ಥೀಟಾದು ಕಡಿಮೆ ಆಗುತ್ತದೆ. ಭಾಗಿಸು ಛೇದದಲ್ಲೂ ಸಹ ಈ ಎರಡೂ ಪದಗಳಲ್ಲಿ ಸೈನ್ ಥೀಟಾವನ್ನು ಸಾಮಾನ್ಯ ತೆಗಿಬಹುದು. ಯಾಕಂದರೆ ಎರಡೂ ಪದಗಳಲ್ಲಿ ಸೈನ್ ಥೀಟಾ ಕಾಮನ್ ಇದೆ. ಸೊ ಸೈನ್ ಥೀಟಾ ಕಾಮನ್ ತೆಗೆದಾಗ ಮೊದಲನೇ ಪದದಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಉಳಿದ್ರೆ ಮೈನಸ್ ಎರಡನೇ ಪದದಲ್ಲಿ 1 ಮಾತ್ರ ಉಳಿಯುತ್ತದೆ. ಸೊ ಮುಂದಿನ ಹಂತದಲ್ಲಿ ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಅಂದರೆ ಅದು ಕಾಟ್ ಥೀಟಾ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಇಲ್ಲಿ ನೇರವಾಗಿ ನಾವು ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾದ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ ಕಾಟ್ ಥೀಟಾವನ್ನು ಬರೆದುಕೊಳ್ಳೋಣ. ಸೊ ಈ ಮೈನಸ್ 1 ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್
2 ಇದ್ದ ಹಾಗೆ ಬರೆದುಕೊಳ್ಳೋಣ. ಕಾಸ್ ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ ನಾವು ಕಾಸ್ ಸ್ಕ್ವೇರ್ ಥೀಟಾಗೆ ಸಮನಾಗಿರುವ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾವನ್ನು ಬರೆದುಕೊಳ್ಳೋಣ. ಸೊ ಇದರ ಬಗ್ಗೆ ಹಿಂದಿನ ಪ್ರಶ್ನೆಗಳನ್ನು ಬಿಡಿಸುವಾಗ ನಾನು ಹೇಳಿದ್ದೇನೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆದಾಗ ಕಾಸ್ ಸ್ಕ್ವೇರ್ ಥೀಟಾ ಏನಾಗ್ತದೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತದೆ. ಹಾಗಾಗಿ ನಾವಿಲ್ಲಿ ಕಾಸ್ ಸ್ಕ್ವೇರ್ ಥೀಟಾನ ಸ್ಥಾನದಲ್ಲಿ ಕಾಸ್ ಸ್ಕ್ವೇರ್ ಥೀಟಾಗೆ ಸಮನಾಗಿರುವ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾವನ್ನು ಆದೇಶಿಸಿಕೊಳ್ಳೋಣ. ಇದನ್ನು ಯಾಕೆ ಮಾಡಬೇಕಂದ್ರೆ ನಮಗಿಲ್ಲಿ ಆಲ್ರೆಡಿ ಆನ್ಸರ್ ಸಿಕ್ಕಿದೆ ನೋಡಿ. ಕಾಟ್ ಥೀಟಾ ಬರಬೇಕಾಗಿದೆಯಲ್ಲ ಬಲಭಾಗದಲ್ಲಿ, ಈ ಸಮೀಕರಣದ ಬಲಭಾಗದಲ್ಲಿ ಕಾಟ್ ಥೀಟಾವನ್ನು ನಾವು ಪಡಿಬೇಕಾಗಿದೆಯಲ್ಲ, ಆ ಕಾಟ್ ಥೀಟಾ ಇಲ್ಲಿ ಬಂದಿದೆ. ಸೊ ಈ ಕಾಟ್ ಥೀಟಾವನ್ನು ಮಾತ್ರ ಇಲ್ಲಿ ನಾವು ಪಡಿಬೇಕಾದ್ರೆ ಇವೆರಡು ಅಪವರ್ತನಗಳೇನಾಗಬೇಕು, ಕ್ಯಾನ್ಸಲ್ ಆಗಬೇಕು. ಸೊ ಇವೆರಡು ಅಪವರ್ತನಗಳು ಕ್ಯಾನ್ಸಲ್ ಆಗಬೇಕಾದ್ರೆ ಇವೆರಡು ಅಪವರ್ತನಗಳು ಒಂದೇ ಆಗಿರಬೇಕು. ಹಾಗಾಗಿ ನಾನಿಲ್ಲಿ ಅಂಶದಲ್ಲಿ 1 ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಅಂತ ಇದೆಯಲ್ಲ, ಈ ಅಂಶವನ್ನು ನಾನು 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಗಿ ಪರಿವರ್ತಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಅಂದರೆ ಇವೆರಡು ಅಪವರ್ತನಗಳನ್ನು ಒಂದೇ ಆಗಿ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗಾಗಿ ನಾನಿಲ್ಲಿ ಈ ಕಾಸ್ ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾವನ್ನು ಆದೇಶಿಸಿ ಈ ಅಪವರ್ತನವನ್ನು ಸಹ ಇದೇ ಅಪವರ್ತನ ರೂಪದಲ್ಲಿ ಬರೀತಾ ಇದ್ದೇನೆ. ಹಾಗಾಗಿ ನಾನಿಲ್ಲಿ ಕಾಸ್ ಸ್ಕ್ವೇರ್ ಥೀಟಾದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾವನ್ನು ಆದೇಶಿಸಿಕೊಂಡಿದ್ದೇನೆ. ಛೇದದಲ್ಲಿ ಉಳಿದಿರುವ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದ್ದಾಗೆ ಬರೆದುಕೊಳ್ಳೋಣ. ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾಗೆ ಸೇರಿಸಲ್ಪಟ್ಟು ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಏನಾಗಿದೆ, ಕಾಟ್ ಥೀಟಾ ಆಗಿದೆ ಎಂಬುದನ್ನು ನಾವು ಈಗಾಗಲೇ ಬರೆದುಕೊಂಡಿದ್ದೇವೆ. ಹಾಗಾಗಿ ಛೇದದಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಮಾತ್ರ ಛೇದದಲ್ಲಿ ಉಳಿಯುತ್ತದೆ. ಮುಂದಿನ ಹಂತದಲ್ಲಿ ಕಾಟ್ ಥೀಟಾವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಬ್ರಾಕೆಟನ್ನು ಹಾಕಿಕೊಳ್ಳೋಣ, 1 ಬರೆದುಕೊಳ್ಳೋಣ, ಮೈನಸ್ ಈ 2ರಿಂದ ಬ್ರಾಕೆಟ್ನ ಒಳಗಡೆ ಇರುವಂಥ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾಗೆ ಗುಣಿಸಿಕೊಳ್ಳೋಣ. 2 ಗುಣಿಸು 1 ಅಂದರೆ 2 ಆಗುತ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಅಂದರೆ 2 ಸೈನ್ ಸ್ಕ್ವೇರ್ ಥೀಟಾ ಆಗುತ್ತದೆ. ಈ ಬ್ರಾಕೆಟನ್ನು ನಾವು ಕ್ಲೋಸ್ ಮಾಡಿಕೊಳ್ಳೋಣ. ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿರುವ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲೂ ಸಹ ಈ ಕಾಟ್ ಥೀಟಾವನ್ನು ನಾವು ಇದ್ದಾಗೆ ಇಟ್ಕೊಳ್ತಾ ಹೋಗ್ಬೇಕು. ಯಾಕೆಂದರೆ ಇದೇ ನಮಗೆ ಕೊನೆಗೆ ಬೇಕಾದ ಉತ್ತರವಾಗಿದೆ. ಇವೆರಡು ಫ್ಯಾಕ್ಟರ್ ಏನಾಗಬೇಕು, ಕ್ಯಾನ್ಸಲ್ ಆಗಬೇಕು. ಹಾಗಾಗಿ ನಾನಿಲ್ಲಿ ಅಂಶದಲ್ಲಿರುವ ಅಪವರ್ತನವಾದ 1 ಮೈನಸ್ 2 ಪ್ಲಸ್ 2 ಸೈನ್ ಸ್ಕ್ವೇರ್ ಥೀಟಾವನ್ನು 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1ಗೆ ಪರಿವರ್ತಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದನ್ನು ಸಂಕ್ಷೇಪಿಸಿದಾಗ ಇದು ಈ ರೂಪಕ್ಕೆ ಬಂದಿರ್ತದೆ. ಸೊ 1 ಮೈನಸ್ 2 ಅಂದರೆ ಮೈನಸ್ 1 ಆಗುತ್ತದೆ. ಪ್ಲಸ್ ಈ 2 ಸೈನ್ ಸ್ಕ್ವೇರ್ ಥೀಟಾವನ್ನು ಇದಾಗೆ ಬರೆದುಕೊಳ್ಬೇಕು. ಬ್ರಾಕೆಟನ್ನು ಕ್ಲೋಸ್ ಮಾಡಿಕೊಳ್ಬೇಕು. ಹೋಲ್ ಡಿವೈಡ್ ಬೈ ಛೇದದಲ್ಲಿರುವ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದ್ದಾಗೆ ಬರೆದುಕೊಳ್ಬೇಕು. ಸೊ ಇಲ್ಲಿ ಅಂಶದಲ್ಲಿರುವ ಮೈನಸ್ 1 ಪ್ಲಸ್ 2 ಸೈನ್ ಸ್ಕ್ವೇರ್ ಥೀಟಾ ಹಾಗೆ ಛೇದದಲ್ಲಿರುವ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಇವೆರಡು ಒಂದೇ ಆಗಿದೆ, ಅಂದರೆ ಸಮನಾಗಿದೆ. ಸೊ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ನಾವು ಮೈನಸ್ 1 ಪ್ಲಸ್ 2 ಸೈನ್ ಸ್ಕ್ವೇರ್ ಥೀಟಾವಾಗೂ ಬರೆಯಬಹುದು. ಹಾಗಾಗಿ ಇವೆರಡು ಒಂದೇ ಅಪವರ್ತನವಾಗಿರುವುದರಿಂದ, ಅಂದರೆ ಸೇಮ್ ಅಪವರ್ತನವಾಗಿರುವುದರಿಂದ ನಾವಿಲ್ಲಿ ಅಂಶ ಮತ್ತು ಛೇದದಲ್ಲಿರುವ ಈ ಸಾಮಾನ್ಯ ಅಪವರ್ತನ ಮೈನಸ್ 1 ಪ್ಲಸ್ 2 ಸೈನ್ ಸ್ಕ್ವೇರ್ ಥೀಟಾ ಅಥವಾ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹೀಗೆ ಕ್ಯಾನ್ಸಲ್ ಮಾಡಿದಾಗ ಉಳಿಯುವುದು ಕಾಟ್ ಥೀಟಾ ಮಾತ್ರ. ಸೊ ಈ ಕಾಟ್ ಥೀಟಾವನ್ನೇ ನಾವು ಈ ಬಲಭಾಗದ ಉತ್ತರದಲ್ಲಿ ಪಡೆಯಬೇಕಾಗಿತ್ತು. ಹಾಗಾಗಿ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಬಿಡಿಸಿ ಅಥವಾ ಸಂಕ್ಷೇಪಿಸಿ ಬಲಭಾಗದ ಉತ್ತರ ಕಾಟ್ ಥೀಟಾವನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಬೇಕು. ನಾವೀಗ ಹಿಂದಿನ ಪ್ರಶ್ನೆಯ ರೀತಿಯಲ್ಲಿರುವಂಥ LBA ನೋಟ್ಸಲ್ಲಿರುವ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಹಿಂದಿನ ಪ್ರಶ್ನೆಯಲ್ಲಿ ನಮಗೆ ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಹೋಲ್ ಡಿವೈಡ್ ಬೈ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಎಂದು ಸಾಧಿಸಿ ಅಂತ ಹೇಳಿದರು. ಇಲ್ಲಿ ಸೈನ್ ಥೀಟಾ ಇದ್ದಲ್ಲಿ ಕಾಸ್ ಥೀಟಾ ಇತ್ತು, ಕಾಸ್ ಥೀಟಾ ಇದ್ದಲ್ಲಿ ಸೈನ್ ಥೀಟಾ ಇತ್ತು, ಅಷ್ಟೇ ವ್ಯತ್ಯಾಸ. ಸೊ ಇದನ್ನು ಸಹ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸೋಣ. ಮೊದಲಿಗೆ ನಾವು ಈ ಸಮೀಕರಣದ ಎಡಭಾಗವಾದ ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾವನ್ನು ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿ ಈ ಎರಡು ಪದಗಳಲ್ಲಿ ಸಾಮಾನ್ಯವಾಗಿರುವ ಸೈನ್ ಥೀಟಾವನ್ನು ಸಾಮಾನ್ಯ ತೆಗೆಯೋಣ. ಸೈನ್ ಥೀಟಾವನ್ನು ಸಾಮಾನ್ಯ ತೆಗೆದಾಗ ಮೊದಲೇ ಪದದಲ್ಲಿ 1 ಮಾತ್ರ ಉಳಿಯುತ್ತದೆ. ಮೈನಸ್ 2 ಗುಣಿಸು ಇಲ್ಲಿ ಸೈನ್ ಕ್ಯೂಬ್ ಥೀಟಾ ಅಂತ ಇದೆ. 1 ಸೈನ್ ಥೀಟಾ ಹೊರಗಡೆ ಇರೋದ್ರಿಂದ, ಅಂದರೆ ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ 3 ಅಪವರ್ತನಗಳಲ್ಲಿ 2 ಸೈನ್ ಥೀಟಾದ ಅಪವರ್ತನಗಳು ಮಾತ್ರ ಇರುತ್ತದೆ. ಹಾಗಾಗಿ ಇಲ್ಲಿ ಇದು ಸೈನ್ ಸ್ಕ್ವೇರ್ ಥೀಟಾ ಆಗುತ್ತದೆ. ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿ ಇಲ್ಲಿ 2 ಕಾಸ್ ಕ್ಯೂಬ್ ಥೀಟಾ ಅಂತ ಇದೆ, ಇಲ್ಲಿ ಎರಡನೇ ಪದದಲ್ಲಿ ಕಾಸ್ ಥೀಟಾ ಅಂತ ಇದೆ. ಹಾಗಾಗಿ ಈ ಎರಡೂ ಪದಗಳಲ್ಲಿ ನಾವು ಕಾಸ್ ಥೀಟಾವನ್ನು ಸಾಮಾನ್ಯ ತೆಗಿಬಹುದು. ಕಾಸ್ ಥೀಟಾವನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಉಳಿಯುತ್ತದೆ. ಮೈನಸ್ ಎರಡನೇ ಪದದಲ್ಲಿ ಕಾಸ್ ಥೀಟಾ ಅಂತ ಇದೆ, ಇದೇ ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ 1 ಮಾತ್ರ ಉಳಿಯುತ್ತದೆ. ಸೊ ಮುಂದಿನ ಹಂತದಲ್ಲಿ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಅಂದರೆ ಅದು ಟ್ಯಾನ್ ಥೀಟಾವಾಗಿರೋದ್ರಿಂದ ನಾವು ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾದ ಸ್ಥಾನದಲ್ಲಿ ಟ್ಯಾನ್ ಥೀಟಾವನ್ನು ಬರೆದುಕೊಳ್ಳೋಣ. ಸೊ ಬ್ರಾಕೆಟನ್ನು ಹಾಕಿಕೊಳ್ಳೋಣ. 1 ಮೈನಸ್ 2 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೈನ್ ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ ಸೈನ್ ಸ್ಕ್ವೇರ್ ಥೀಟಾಕ್ಕೆ ಸಮನಾಗಿರುವ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾವನ್ನು ಆದೇಶಿಸಿಕೊಳ್ಳೋಣ.
sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಎಂಬುದು ನಮಗೆ ತಿಳಿದಿದೆ. ಈ ಸಮೀಕರಣವನ್ನು ನಾವು sin ಸ್ಕ್ವೇರ್ ಥೀಟಾಕ್ಕೆ ಬಿಡಿಸಿದಾಗ ಅಂದರೆ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾವನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ sin ಸ್ಕ್ವೇರ್ ಥೀಟಾವು ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾವಾಗುತ್ತದೆ. ಹಾಗಾಗಿ ನಾವಿಲ್ಲಿ sin ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾವನ್ನು ಆದೇಶಿಸಬಹುದು. ಇದನ್ನು ಯಾಕೆ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ನನಗೆ ಛೇದದಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಇದೆ. ಅಂಶದಲ್ಲೂ ಸಹ ಇದೇ ಅಪವರ್ತನ ಅಂದರೆ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಬಂದರೆ ನಾನು ಇವೆರಡು ಅಪವರ್ತನವನ್ನು ಅಂಶದಲ್ಲಿ ಮತ್ತು ಛೇದದಲ್ಲಿರುವ ಈ ಎರಡು ಅಪವರ್ತನಗಳನ್ನು ಕ್ಯಾನ್ಸಲ್ ಮಾಡಿ ಟ್ಯಾನ್ ಥೀಟಾವನ್ನು ಪಡೆಯಬಹುದು. ಯಾಕಂದರೆ ಇದೇ ನಾವು ಬಲಭಾಗದಲ್ಲಿ ಪಡೆಯಬೇಕಾದ ಉತ್ತರವಾಗಿದೆ. ಹಾಗಾಗಿ ನಾನು ಅಂಶದಲ್ಲಿ sin ಸ್ಕ್ವೇರ್ ಥೀಟಾದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾವನ್ನು ಆದೇಶಿಸಿ ಛೇದದಲ್ಲಿರುವ ಈ ಅಪವರ್ತನವನ್ನು ಪಡೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಹಾಗಾಗಿ ನಾನು sin ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾವನ್ನು ಆದೇಶಿಸಿಕೊಂಡಿದ್ದೇನೆ. ಹೋಲ್ ಡಿವೈಡೆಡ್ ಬೈ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದ್ದಾಗೆ ಬರೆದುಕೊಳ್ಳೋಣ. ನೀವು ಕೇಳ್ಬೋದು ಇಲ್ಲಿ ಛೇದದಲ್ಲಿರುವ ಕಾಸ್ ಥೀಟಾ ಎಲ್ಲೋ ಇತ್ತು ಅಂದ್ಕೊಂಡು, ಈ ಕಾಸ್ ಥೀಟಾ ಸೈನ್ ಜೊತೆಗೆ ಸೇರಿ ಏನಾಗಿದೆ ಟ್ಯಾನ್ ಥೀಟಾ ಆಗಿದೆ. ಟ್ಯಾನ್ ಥೀಟಾ ಅಂದರೆ ಸೈನ್ ಬೈ ಕಾಸ್ ಆಗಿರೋದ್ರಿಂದ ಸೈನ್ ಬೈ ಕಾಸ್ ಸ್ಥಾನದಲ್ಲಿ ನಾನು ಟ್ಯಾನ್ ಥೀಟಾವನ್ನು ಆದೇಶಿಸಿಕೊಂಡಿದ್ದೇನೆ. ಸೊ ಹಾಗಾಗಿ ಇಲ್ಲಿ ಛೇದದಲ್ಲಿ ಕಾಸ್ ಥೀಟಾ ಇರೋದಿಲ್ಲ, ಬದಲಿಗೆ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಮಾತ್ರ ಉಳಿಯುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಟ್ಯಾನ್ ಥೀಟಾವನ್ನು ಇದ್ದಾಗೆ ಬರೆದುಕೊಳ್ಳೋಣ, ಬ್ರ್ಯಾಕೆಟನ್ನು ಇದ್ದಾಗೆ ಹಾಕಿಕೊಳ್ಳೋಣ, 1 ಇದ್ದಾಗೆ ಬರೆದುಕೊಳ್ಳೋಣ, ಮೈನಸ್ 2ರಿಂದ 1ಕ್ಕೆ ಮತ್ತು ಮೈನಸ್ ಕಾಸ್ ಸ್ಕ್ವೇರ್ ಥೀಟಾಕ್ಕೆ ಗುಣಿಸ್ಕೊಳ್ಳೋಣ. ಮೈನಸ್ 2 ಇಂಟು ಪ್ಲಸ್ 1 ಮೈನಸ್ ಇಂಟು ಪ್ಲಸ್ ಮೈನಸ್ 2 ಅಂದರೆ 2 ಆಗುತ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಗುಣಿಸು ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 2 ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತದೆ. ಇದನ್ನು ಬರೆದು ಇಲ್ಲಿ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಳೋಣ. ಹೋಲ್ ಡಿವೈಡ್ ಬೈ ಛೇದದಲ್ಲಿರುವ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಟ್ಯಾನ್ ಥೀಟಾವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಈ 2 ಕಾಸ್ ಸ್ಕ್ವೇರ್ ಥೀಟಾವನ್ನು ಮೊದಲನೇ ಪದದಲ್ಲಿ ಬರೆದುಕೊಳ್ಳೋಣ. ಸೊ ಪ್ಲಸ್ 1 ಮೈನಸ್ 2 ಅಂದರೆ ಮೈನಸ್ 1 ಆಗುತ್ತಾನೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಳೋಣ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದ್ದಾಗೆ ಬರೆದುಕೊಳ್ಳೋಣ. ಇಲ್ಲಿ ನಾವು 1 ಮೈನಸ್ 2 ಅಂದರೆ ಮೈನಸ್ 1, ಮೈನಸ್ 1 ಪ್ಲಸ್ 2 ಕಾಸ್ ಸ್ಕ್ವೇರ್ ಥೀಟಾ ಅಂತ ಇದನ್ನು ಬರೆದುಕೊಂಡ್ರೂ ಆಗ್ತದೆ, ಅಥವಾ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಬರೆದುಕೊಂಡ್ರೂ ಆಗ್ತದೆ. ಎರಡೂ ಒಂದೇ ಆಗಿದೆ. ಸೊ ನೀವು ಇಲ್ಲಿ ಗಮನಿಸಿದಾಗ, ಈ ಹಂತದಲ್ಲಿ ಗಮನಿಸಿದಾಗ ಇಲ್ಲಿ ಅಪವರ್ತನಗಳಾದ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಹಾಗೆ ಛೇದದಲ್ಲಿರುವ ಅಪವರ್ತನ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಒಂದೇ ಆಗಿದೆ. ಇವೆರಡನ್ನು ನಾವು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಹಾಗಾಗಿ ಇವೆರಡನ್ನು ಕ್ಯಾನ್ಸಲ್ ಮಾಡಿದ ನಂತರ ನಮಗೆ ಇಲ್ಲಿ ಉಳಿಯುವಂಥದ್ದು ಟ್ಯಾನ್ ಥೀಟಾ ಮಾತ್ರ. ಈ ಟ್ಯಾನ್ ಥೀಟಾವೇ ನಾವು ಈ ಸಮೀಕರಣದ ಬಲಭಾಗದಲ್ಲಿ ಪಡೆಯಬೇಕಾದ ಉತ್ತರವಾಗಿದೆ. ಸೊ ಹೀಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಸಂಕ್ಷೇಪಿಸಿ ಬಲಭಾಗದ ಉತ್ತರ ಟ್ಯಾನ್ ಥೀಟಾವನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಬೇಕು. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವಂಥ ಮತ್ತೊಂದು 3 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: sin a ಮೈನಸ್ ಕಾಸ್ ಎ ಹೋಲ್ ಡಿವೈಡ್ ಬೈ sin a ಪ್ಲಸ್ ಕಾಸ್ ಎ ಪ್ಲಸ್ sin a ಪ್ಲಸ್ ಕಾಸ್ ಎ ಹೋಲ್ ಡಿವೈಡ್ ಬೈ sin a ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 2 sin ಸ್ಕ್ವೇರ್ ಎ ಮೈನಸ್ 1 ಎಂದು ಸಾಧಿಸಿ ಅಂತ ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಳ್ಬೇಕು. ತದನಂತರ ಮುಂದಿನ ಹಂತಗಳಲ್ಲಿ ಇದನ್ನು ಬಿಡಿಸಿ ಅಥವಾ ಸಂಕ್ಷೇಪಿಸಿ ಈ ಸಮೀಕರಣದ ಬಲಭಾಗದ ಉತ್ತರ 2 ಭಾಗಿಸು 2 sin ಸ್ಕ್ವೇರ್ ಎ ಮೈನಸ್ 1 ಎಂದು ಸಾಧಿಸಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಎಡಭಾಗವಾದ sin a ಮೈನಸ್ ಕಾಸ್ ಎ ಡಿವೈಡೆಡ್ ಬೈ sin a ಪ್ಲಸ್ ಕಾಸ್ ಎ ಪ್ಲಸ್ sin a ಪ್ಲಸ್ ಕಾಸ್ ಎ ಹೋಲ್ ಡಿವೈಡ್ ಬೈ sin a ಮೈನಸ್ ಕಾಸ್ ಎನ್ನು ತೆಗೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ನಾನೀಗ ಇದನ್ನು ಓರೆ ಗುಣಾಕಾರ ಮಾಡಿ ಸಂಕ್ಷೇಪಿಸ್ತೇನೆ. ಓರೆ ಗುಣಾಕಾರ ಮಾಡುವಾಗ ಈ ಮೊದಲನೇ ಪದದ ಅಂಶವಾದ sin a ಮೈನಸ್ ಕಾಸ್ ಎಗೆ ಎರಡನೇ ಪದದ ಛೇದವಾದ sin a ಮೈನಸ್ ಕಾಸ್ ಎ ಇಂದ ಗುಣಿಸ್ಕೊಳ್ಬೇಕು. sin a ಮೈನಸ್ ಕಾಸ್ ಎ ಇಂಟು sin a ಮೈನಸ್ ಕಾಸ್ ಎ ಏನಾಗ್ತದೆ ಅಂದರೆ sin a ಮೈನಸ್ ಕಾಸ್ ಎದ ಸಂಪೂರ್ಣ ವರ್ಗವಾಗುತ್ತದೆ. ಈ ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಬೇಕು. ಅದೇ ರೀತಿ ಎರಡನೇ ಪದದ ಅಂಶವಾದ sin a ಪ್ಲಸ್ ಕಾಸ್ ಎಗೆ ಮೊದಲನೇ ಪದದ ಛೇದವಾದ sin a ಪ್ಲಸ್ ಕಾಸ್ ಎ ಇಂದ ಓರೆ ಗುಣಾಕಾರ ಮಾಡಿ ಗುಣಿಸ್ಕೊಳ್ಬೇಕು. ಹೀಗೆ ಗುಣಿಸ್ಕೊಂಡಾಗ ಇದು sin a ಪ್ಲಸ್ ಕಾಸ್ ಎದ ಸಂಪೂರ್ಣ ವರ್ಗವಾಗುತ್ತದೆ. ಹೋಲ್ ಡಿವೈಡ್ ಬೈ ಛೇದದಲ್ಲಿರುವಂಥ ಈ ಎರಡು ಪದಗಳನ್ನು ನೇರವಾಗಿ ಗುಣಿಸ್ಕೊಳ್ಬೇಕು. ಹೀಗೆ ಗುಣಿಸಿಕೊಂಡಾಗಿದ್ದು sin a ಪ್ಲಸ್ ಕಾಸ್ ಎ ಇಂಟು sin a ಮೈನಸ್ ಕಾಸ್ ಎ ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ sin a ಮೈನಸ್ ಕಾಸ್ ಎ ದ ಸಂಪೂರ್ಣ ವರ್ಗವು a ಮೈನಸ್ ಬಿ ದ ಸಂಪೂರ್ಣ ವರ್ಗದ ರೂಪದಲ್ಲಿರೋದ್ರಿಂದ ಇಲ್ಲಿ ಮೊದಲನೇ ಪದ sin a ಎರಡನೇ ಪದ ಕಾಸ್ ಎ ಆಗಿರೋದ್ರಿಂದ ಈ ಸೂತ್ರವನ್ನು ಉಪಯೋಗಿಸಿ ಇದನ್ನು ವಿಸ್ತರಿಸಿದಾಗ sin a ಮೈನಸ್ ಕಾಸ್ ಎ ದ ಸಂಪೂರ್ಣ ವರ್ಗವು ಮೊದಲನೇ ಪದದ ವರ್ಗ ಅಂದರೆ sin ಸ್ಕ್ವೇರ್ ಎ ಪ್ಲಸ್ ಎರಡನೇ ಪದದ ವರ್ಗ ಅಂದರೆ ಕಾಸ್ ಸ್ಕ್ವೇರ್ ಎ ಮೈನಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಅಂದರೆ 2 ಗುಣಿಸು sin a ಇಂಟು ಕಾಸ್ ಎ ಆಗುತ್ತದೆ. ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. ಅದೇ ರೀತಿ ಇಲ್ಲಿ sin a ಪ್ಲಸ್ ಕಾಸ್ ಎ ದ ಸಂಪೂರ್ಣ ವರ್ಗವು a ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ರೂಪದಲ್ಲಿರೋದ್ರಿಂದ ಇದನ್ನು ನಾವು a ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ವಿಸ್ತೃತ ರೂಪ ಮೊದಲನೇ ಪದದ ವರ್ಗ ಪ್ಲಸ್ ಎರಡನೇ ಪದದ ವರ್ಗ ಪ್ಲಸ್ 2ab ಈ ಸೂತ್ರದ ಸಹಾಯದಿಂದ ವಿಸ್ತರಿಸಿದಾಗ ಇಲ್ಲಿ ಮೊದಲನೇ ಪದ sin a ಆಗಿರೋದ್ರಿಂದ ಮೊದಲನೇ ಪದದ ವರ್ಗ ಪ್ಲಸ್ ಎರಡನೇ ಪದ ಕಾಸ್ ಎ ಆಗಿರೋದ್ರಿಂದ ಎರಡನೇ ಪದದ ವರ್ಗ ಅಂದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಅಂದರೆ 2 sin a ಇಂಟು ಕಾಸ್ ಎ ಆಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸಬೇಕು. ಮೈನಸ್ 2 sin a ಕಾಸ್ ಎ
ಪ್ಲಸ್ 2 sin a cos a ಕ್ಯಾನ್ಸಲ್ ಆಗುತ್ತದೆ. ಛೇದದಲ್ಲಿರುವ ಅಪವರ್ತನಗಳನ್ನು ನೀವು ಗಮನಿಸಿದಾಗ ಇಲ್ಲಿ ಅಪವರ್ತನಗಳು sin a ಪ್ಲಸ್ cos a ಇಂಟು sin a ಮೈನಸ್ cos a ಇದೆ. ಸೊ ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ರೂಪದಲ್ಲಿರೋದ್ರಿಂದ, ಅಂದರೆ ಮೊದಲನೇ ಪದ ಪ್ಲಸ್ ಎರಡನೇ ಪದ ಇಂಟು ಮೊದಲನೇ ಪದ ಮೈನಸ್ ಎರಡನೇ ಪದದ ರೂಪದಲ್ಲಿರೋದ್ರಿಂದ ಇದನ್ನು ನಾವು ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಮೊದಲನೇ ಪದದ ವರ್ಗ ಮೈನಸ್ ಎರಡನೇ ಪದದ ವರ್ಗದ ರೂಪದಲ್ಲಿ ಬರೀಬಹುದು. ಅಂದರೆ ಇಲ್ಲಿ ಮೊದಲನೇ ಪದ ಯಾವುದು sin a, ಹಾಗಾಗಿ ಮೊದಲನೇ ಪದದ ವರ್ಗ ಅಂದ್ರೆ ಏನಾಗ್ತದೆ sin ಸ್ಕ್ವೇರ್ a ಆಗುತ್ತದೆ ಮೈನಸ್ ಇಲ್ಲಿ ಎರಡನೇ ಪದ cos a ಆಗಿರೋದ್ರಿಂದ ಎರಡನೇ ಪದದ ವರ್ಗ ಅಂದ್ರೆ ಅದು cos ಸ್ಕ್ವೇರ್ a ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ನೀವು ಅಂಶವನ್ನು ಗಮನಿಸಿದಾಗ ಅಂಶದಲ್ಲಿ sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಅಂತ ಇದೆ. sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ದ ಬೆಲೆಯು ನಿತ್ಯ ಸಮೀಕರಣದ ಪ್ರಕಾರ 1 ಆಗಿದೆ. ಯಾಕಂದ್ರೆ sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಆಗಿರೋದ್ರಿಂದ sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಸ್ಥಾನದಲ್ಲಿ 1 ಬರೆದುಕೊಳ್ಳೋಣ. ಪ್ಲಸ್ ಇಲ್ಲೂ ಸಹ sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಅಂತ ಇದೆ. ನಿತ್ಯ ಸಮೀಕರಣ sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ ನ ಬೆಲೆ 1 ಆಗಿರೋದ್ರಿಂದ ಇಲ್ಲೂ ಸಹ ನಾವು sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಸ್ಥಾನದಲ್ಲಿ 1 ಬರೆದುಕೊಳ್ಳೋಣ. ಹೋಲ್ ಡಿವೈಡ್ ಬೈ ಛೇದದಲ್ಲಿರುವಂಥ sin ಸ್ಕ್ವೇರ್ a ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಮೈನಸ್ ಇಲ್ಲಿ cos ಸ್ಕ್ವೇರ್ a ನ ಸ್ಥಾನದಲ್ಲಿ cos ಸ್ಕ್ವೇರ್ a ಗೆ ಸಮನಾಗಿರುವ 1 ಮೈನಸ್ sin ಸ್ಕ್ವೇರ್ a ಅನ್ನು ಆದೇಶಿಸಿಕೊಳ್ಬೇಕು. ಯಾಕೆಂದರೆ ನಾವು ಇಲ್ಲಿ ಛೇದದಲ್ಲಿ ಪಡಿಬೇಕಾಗಿದ್ದು 2 sin ಸ್ಕ್ವೇರ್ a ಮೈನಸ್ 1 ಇಲ್ಲಿ sin ಸ್ಕ್ವೇರ್ a ಆಲ್ರೆಡಿ ಇದೆ. ಇಲ್ಲಿ ಮತ್ತೊಂದು sin ಸ್ಕ್ವೇರ್ a ಬಂದಾಗ ಅದು 2 sin ಸ್ಕ್ವೇರ್ a ಆಗುತ್ತದೆ. ಹಾಗಾಗಿ ಈ cos ಸ್ಕ್ವೇರ್ a ನ ಸ್ಥಾನದಲ್ಲಿ ನಾವು ಈ ನಿತ್ಯ ಸಮೀಕರಣ sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಉಪಯೋಗಿಸಿ cos ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಮೈನಸ್ sin ಸ್ಕ್ವೇರ್ a ಅನ್ನು ಬರೆದುಕೊಳ್ಳೋಣ. ಅಂದರೆ cos ಸ್ಕ್ವೇರ್ a ನ ಸ್ಥಾನದಲ್ಲಿ cos ಸ್ಕ್ವೇರ್ a ಗೆ ಸಮನಾಗಿರುವ 1 ಮೈನಸ್ sin ಸ್ಕ್ವೇರ್ a ಅನ್ನು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 1 ಪ್ಲಸ್ 1 ಕೂಡಿಸಿಕೊಂಡಾಗ 2 ಆಗುತ್ತದೆ. ಇದೇ ನಮಗೆ ಬಲಭಾಗದ ಉತ್ತರದ ಅಂಶದಲ್ಲಿ ಪಡೆಯಬೇಕಾದ ಉತ್ತರವಾಗಿದೆ. ಸೊ ಛೇದದಲ್ಲಿ sin ಸ್ಕ್ವೇರ್ a ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಮೈನಸ್ಸಿಂದ ಈ ಎರಡು ಪದಗಳಿಗೆ ಗುಣಿಸ್ಕೊಳ್ಳೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ sin ಸ್ಕ್ವೇರ್ a ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಎರಡನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು ಛೇದದಲ್ಲಿ 1 sin ಸ್ಕ್ವೇರ್ a 1 sin ಸ್ಕ್ವೇರ್ a ಎಷ್ಟಾಗ್ತದೆ 2 sin ಸ್ಕ್ವೇರ್ a ಆಗುತ್ತದೆ. ಈ ಮೈನಸ್ 1 ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಉತ್ತರವನ್ನೇ ನಾವು ಈ ಸಮೀಕರಣದ ಬಲಭಾಗದಲ್ಲಿ ಪಡೆಯಬೇಕಾಗಿತ್ತು. ಸೊ ಹೀಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಸಂಕ್ಷೇಪಿಸಿ ಅಥವಾ ಬಿಡಿಸಿ ಬಲಭಾಗದ ಉತ್ತರವನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಬೇಕು. ಸೊ ಹಾಗೆ ನಾವೀಗ 2020 ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರುವಂಥ ಅದೇ ರೀತಿ ಈ ವರ್ಷದ LVA ನೋಟ್ಸಲ್ಲಿ ಇರುವಂಥ ಮತ್ತೊಂದು 3 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. x ಇಸ್ ಈಕ್ವಲ್ ಟು p tan ಥೀಟಾ ಪ್ಲಸ್ q sec ಥೀಟಾ ಮತ್ತು y ಇಸ್ ಈಕ್ವಲ್ ಟು p sec ಥೀಟಾ ಪ್ಲಸ್ q tan ಥೀಟಾ ಆದರೆ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು q ಸ್ಕ್ವೇರ್ ಮೈನಸ್ p ಸ್ಕ್ವೇರ್ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಯಲ್ಲಿ ನಮಗೆ x ಇಸ್ ಈಕ್ವಲ್ ಟು p tan ಥೀಟಾ ಪ್ಲಸ್ q sec ಥೀಟಾ ಮತ್ತು y ಇಸ್ ಈಕ್ವಲ್ ಟು p sec ಥೀಟಾ ಪ್ಲಸ್ q tan ಥೀಟಾವನ್ನು ನೀಡಿ x ವರ್ಗ ಮೈನಸ್ y ವರ್ಗ ಅಂದರೆ ಮೊದಲನೇ ಸಮೀಕರಣದ ವರ್ಗ ಮೈನಸ್ ಎರಡನೇ ಸಮೀಕರಣದ ವರ್ಗ ಇವುಗಳ ನಡುವಿನ ವ್ಯತ್ಯಾಸ ಅಂದರೆ x ವರ್ಗದಲ್ಲಿ y ವರ್ಗವನ್ನು ಕಳೆದು ಸಂಕ್ಷೇಪಿಸಿದಾಗ ಬರುವ ಉತ್ತರ ಎಷ್ಟಂತ ತೋರಿಸ್ಬೇಕಂದ್ರೆ q ಸ್ಕ್ವೇರ್ ಮೈನಸ್ p ಸ್ಕ್ವೇರ್ ಅಂತ ತೋರಿಸ್ವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮೊದಲಿಗೆ ನಾವು ಈ ಮೊದಲನೇ ಸಮೀಕರಣದ ವರ್ಗವನ್ನು ಮಾಡ್ಕೊಳ್ಳೋಣ. ತದನಂತರ ಎರಡನೇ ಸಮೀಕರಣದ ವರ್ಗವನ್ನು ಮಾಡ್ಕೊಳ್ಳೋಣ. ಆ ನಂತರ ಈ ಮೊದಲನೇ ಸಮೀಕರಣದ ವರ್ಗದಲ್ಲಿ ಎರಡನೇ ಸಮೀಕರಣದ ವರ್ಗವನ್ನು ಕಳೆದು ಅದನ್ನು ಸಂಕ್ಷೇಪಿಸಿ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು q ಸ್ಕ್ವೇರ್ ಮೈನಸ್ p ಸ್ಕ್ವೇರ್ ಎಂದು ಸಾಧಿಸೋಣ. ಹಾಗಾಗಿ ಮೊದಲಿಗೆ ನಾನು ಈ ಮೊದಲನೇ ಸಮೀಕರಣದ ವರ್ಗವನ್ನು ಮಾಡ್ಕೊಳ್ತೇನೆ. ಅಂದರೆ ಈ ಮೊದಲನೇ ಸಮೀಕರಣದ ಎರಡೂ ಬದಿಯಲ್ಲಿ ವರ್ಗವನ್ನು ಮಾಡ್ಕೊಳ್ತೇನೆ. ಹೀಗೆ ಮಾಡಿಕೊಂಡಾಗ ಈ ಸಮೀಕರಣವು x ಸ್ಕ್ವೇರ್ ಇಸ್ ಈಕ್ವಲ್ ಟು p tan ಥೀಟಾ ಪ್ಲಸ್ q sec ಥೀಟಾದ ಸಂಪೂರ್ಣ ವರ್ಗವಾಗುತ್ತದೆ. ಇಲ್ಲಿ p tan ಥೀಟಾ ಪ್ಲಸ್ q sec ಥೀಟಾದ ಸಂಪೂರ್ಣ ವರ್ಗವು a ಪ್ಲಸ್ b ದ ಸಂಪೂರ್ಣ ವರ್ಗದ ರೂಪದಲ್ಲಿರೋದ್ರಿಂದ ನಾವು ಇದನ್ನ a ಪ್ಲಸ್ b ದ ಸಂಪೂರ್ಣ ವರ್ಗದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಈ ರೀತಿ ವಿಸ್ತರಿಸಿದಾಗ ಇದರ ಮುಂದಿನ ಹಂತವು ಮೊದಲನೇ ಪದದ ವರ್ಗ ಅಂದರೆ p ಸ್ಕ್ವೇರ್ tan ಸ್ಕ್ವೇರ್ ಥೀಟಾ ಪ್ಲಸ್ ಎರಡನೇ ಪದದ ವರ್ಗ ಅಂದರೆ q ಸ್ಕ್ವೇರ್ sec ಸ್ಕ್ವೇರ್ ಥೀಟಾ ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಅಂದರೆ 2pq tan ಥೀಟಾ ಇಂಟು sec ಥೀಟಾ ಆಗುತ್ತದೆ. ಸೊ ಇದೇ ರೀತಿ ನಾವೀಗ y ಇಸ್ ಈಕ್ವಲ್ ಟು p sec ಥೀಟಾ ಪ್ಲಸ್ q tan ಥೀಟಾವನ್ನು ಸಹ ಎರಡೂ ಕಡೆಗೆ ವರ್ಗ ಮಾಡಿಕೊಂಡು y ವರ್ಗವನ್ನು ಬರೆದುಕೊಳ್ಬೇಕು. ಸೊ ಇದನ್ನು ವರ್ಗ ಮಾಡಿಕೊಂಡಾಗ ಇದು y ವರ್ಗ ಇಸ್ ಈಕ್ವಲ್ಸ್ ಟು p sec ಥೀಟಾ ಪ್ಲಸ್ q tan ಥೀಟಾದ ಸಂಪೂರ್ಣ ವರ್ಗವಾಗುತ್ತದೆ. ಇಲ್ಲಿ p sec ಥೀಟಾ ಪ್ಲಸ್ q tan ಥೀಟಾವು a ಪ್ಲಸ್ b ದ ಸಂಪೂರ್ಣ ವರ್ಗದ ರೂಪದಲ್ಲಿರೋದ್ರಿಂದ ಇದನ್ನು ಸಹ ನಾವು a ಪ್ಲಸ್ b ಹೋಲ್ ಸ್ಕ್ವೇರ್ ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ವಿಸ್ತರಿಸಬೇಕು. ಸೊ ಇದನ್ನು ನಾವು ಈ a ಪ್ಲಸ್ b ದ ಸಂಪೂರ್ಣ ವರ್ಗದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ವಿಸ್ತರಿಸಿದಾಗ ಇದರ ವಿಸ್ತೃತ ರೂಪವು ಮೊದಲನೇ ಪದದ ವರ್ಗ ಅಂದರೆ p ಸ್ಕ್ವೇರ್ sec ಸ್ಕ್ವೇರ್ ಥೀಟಾ ಪ್ಲಸ್ ಎರಡನೇ ಪದದ ವರ್ಗ ಅಂದರೆ q ಸ್ಕ್ವೇರ್ tan ಸ್ಕ್ವೇರ್ ಥೀಟಾ ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಅಂದರೆ 2pq tan ಥೀಟಾ ಇಂಟು sec ಥೀಟಾ ಅಥವಾ sec ಥೀಟಾ ಇಂಟು tan ಥೀಟಾ ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ x ಸ್ಕ್ವೇರ್ ಸಮೀಕರಣದಲ್ಲಿ y ಸ್ಕ್ವೇರ್ ಸಮೀಕರಣವನ್ನು ಕಳೆದು
ಇಲ್ಲಿ ನಮಗೆ ಸಾಧಿಸಲಿಕ್ಕೆ ಹೇಳಿರುವ ಸಮೀಕರಣದ ಎಡಭಾಗವಾದ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರನ್ನು ಪಡೆದುಕೊಳ್ಳೋಣ. ಹಾಗಾಗಿ ನಾನಿಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ 2pq ಟ್ಯಾನ್ ಥೀಟಾ ಇಂಟು ಸೆಕ್ ಥೀಟಾವನ್ನು ಬರೆದುಕೊಂಡಿದ್ದೇನೆ. ಮೈನಸನ್ನು ಹಾಕಿಕೊಂಡಿದ್ದೇನೆ. ಬ್ರ್ಯಾಕೆಟ್ನ ಒಳಗಡೆ ವೈ ಸ್ಕ್ವೇರನ್ನು ನಾನಿಲ್ಲಿ ಬರೆದುಕೊಂಡಿದ್ದೇನೆ. ವೈ ಸ್ಕ್ವೇರ್ ಅಂದರೆ ಪಿ ಸ್ಕ್ವೇರ್ ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 2pq ಟ್ಯಾನ್ ಥೀಟಾ ಸೆಕ್ ಥೀಟಾ ಆಗಿದೆ. ಅದನ್ನು ಇಲ್ಲಿ ಬರೆದುಕೊಂಡಿದ್ದೇನೆ. ಹೀಗೆ ನಾನು ಈ ಸಮೀಕರಣದಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರನ್ನು ಬರೆದುಕೊಂಡ ನಂತರ ನಾನೀಗ ಇದನ್ನು ಸಂಕ್ಷೇಪಿಸ್ತಾ ಇದ್ದೇನೆ. ಸೊ ಮುಂದಿನ ಹಂತದಲ್ಲಿ ಈ ಮೂರು ಪದಗಳನ್ನು ಇಲ್ಲಿ ಇದ್ದ ಹಾಗೆ ಬರೆದುಕೊಳ್ಬೇಕು. ಈ ಮೈನಸ್ ಇಂದ ಬ್ರಾಕೆಟ್ ಒಳಗಡೆ ಇರುವಂತಹ ಈ ಮೂರು ಪದಗಳಿಗೆ ಗುಣಿಸಿಕೊಂಡು ಈ ಮೂರು ಪದಗಳ ಚಿಹ್ನೆಯನ್ನು ಬದಲು ಮಾಡಿಕೊಳ್ಬೇಕು. ಹೀಗೆ ಗುಣಿಸಿಕೊಂಡಾಗ ಪ್ಲಸ್ ಪಿ ಸ್ಕ್ವೇರ್ ಸೆಕ್ ಸ್ಕ್ವೇರ್ ಥೀಟಾವು ಮೈನಸ್ ಪಿ ಸ್ಕ್ವೇರ್ ಸೆಕ್ ಸ್ಕ್ವೇರ್ ಥೀಟಾ ಆಗುತ್ತದೆ. ಪ್ಲಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾವು ಮೈನಸ್ ಇಂಟು ಪ್ಲಸ್ ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತದೆ. ಅದೇ ರೀತಿ ಪ್ಲಸ್ 2pq ಟ್ಯಾನ್ ಥೀಟಾ ಇಂಟು ಸೆಕ್ ಥೀಟಾವು ಮೈನಸ್ ಇಂಟು ಪ್ಲಸ್ ಮೈನಸ್ 2pq ಟ್ಯಾನ್ ಥೀಟಾ ಇಂಟು ಸೆಕ್ ಥೀಟಾ ಆಗುತ್ತದೆ. ಸೊ ಇಲ್ಲಿ ನಾವು ಪ್ಲಸ್ 2pq ಟ್ಯಾನ್ ಥೀಟಾ ಸೆಕ್ ಥೀಟಾ ಹಾಗೆ ಮೈನಸ್ 2pq ಟ್ಯಾನ್ ಥೀಟಾ ಸೆಕ್ ಥೀಟಾವನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹೀಗೆ ಕ್ಯಾನ್ಸಲ್ ಮಾಡಿಕೊಂಡಾಗ ಇಲ್ಲಿ 4 ಪದಗಳು ಉಳಿಯುತ್ತವೆ. ಸೊ ಮುಂದಿನ ಹಂತದಲ್ಲಿ ಈ ಕ್ಯೂ ಸ್ಕ್ವೇರ್ ಅನ್ನು ಸಾಮಾನ್ಯ ತೆಗೆಯಲು ಅನುಕೂಲಕರವಾಗುವ ಹಾಗೆ ಕ್ಯೂ ಸ್ಕ್ವೇರ್ ಹೊಂದಿರುವ ಪದವನ್ನು ಒಂದು ಕಡೆಗೆ ಬರೆದುಕೊಳ್ಳೋಣ. ಹಾಗೆ ಪಿ ಸ್ಕ್ವೇರನ್ನು ಸಾಮಾನ್ಯ ತೆಗೆಯಲು ಅನುಕೂಲಕರವಾಗುವ ಹಾಗೆ ಪಿ ಸ್ಕ್ವೇರನ್ನು ಹೊಂದಿರುವ ಪದಗಳನ್ನು ಮತ್ತೊಂದು ಕಡೆ ಗುಂಪು ಮಾಡಿ ಬರೆದುಕೊಳ್ಳೋಣ. ಸೊ ನಾವೀಗ ಈ ಎರಡೂ ಪದಗಳ ಗುಂಪಿನಿಂದ ಸಾಮಾನ್ಯವಾಗಿರುವ ಕ್ಯೂ ಸ್ಕ್ವೇರನ್ನು ಸಾಮಾನ್ಯ ತೆಗೆಯೋಣ. ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಳಿಯುತ್ತದೆ? ಸೆಕ್ ಸ್ಕ್ವೇರ್ ಥೀಟಾ ಉಳಿಯುತ್ತದೆ. ಮೈನಸ್ ಎರಡನೇ ಪದದಲ್ಲಿ ಏನು ಉಳಿಯುತ್ತದೆ? ಟ್ಯಾನ್ ಸ್ಕ್ವೇರ್ ಥೀಟಾ ಉಳಿಯುತ್ತದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಳೋಣ. ಈ ಮೈನಸ್ ಚಿಹ್ನೆಯನ್ನು ಇದ್ದಾಗಿ ಹಾಕಿಕೊಳ್ಳೋಣ. ಹಾಗೆ ಇಲ್ಲೂ ಸಹ ಈ ಎರಡೂ ಪದಗಳಲ್ಲಿ ಪಿ ಸ್ಕ್ವೇರ್ ಸಾಮಾನ್ಯವಾಗಿರೋದ್ರಿಂದ ಪಿ ಸ್ಕ್ವೇರನ್ನು ಸಾಮಾನ್ಯ ತೆಗೆಯೋಣ. ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಳಿಯುತ್ತದೆ? ಸೆಕ್ ಸ್ಕ್ವೇರ್ ಥೀಟಾ ಉಳಿಯುತ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಪಿ ಸ್ಕ್ವೇರ್ ಸಾಮಾನ್ಯವಾಗಿರೋದ್ರಿಂದ ಎರಡನೇ ಪದದಲ್ಲಿ ಏನು ಉಳಿಯುತ್ತದೆ? ಟ್ಯಾನ್ ಸ್ಕ್ವೇರ್ ಥೀಟಾ ಉಳಿಯುತ್ತದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾವನ್ನು ಸಾಮಾನ್ಯ ತೆಗೆಯೋಣ. ಹೀಗೆ ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಸಾಮಾನ್ಯವಾಗಿರೋದ್ರಿಂದ ಮೊದಲನೇ ಪದದಲ್ಲಿ ಕ್ಯೂ ಸ್ಕ್ವೇರ್ ಉಳಿಯುತ್ತದೆ. ಮೈನಸ್ ಎರಡನೇ ಪದಲ್ಲೂ ಸಹ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಸಾಮಾನ್ಯವಾಗಿರೋದ್ರಿಂದ ಎರಡನೇ ಪದದಲ್ಲಿ ಪಿ ಸ್ಕ್ವೇರ್ ಉಳಿಯೋದ್ರಿಂದ ಇದರ ಮುಂದಿನ ಹಂತವು ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಆಗುತ್ತದೆ. ಆದರೆ ನಿತ್ಯ ಸಮೀಕರಣ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ ಎಂಬುದು ನಮಗೆ ತಿಳಿದಿದೆ. ಸೊ ಈ ಸಮೀಕರಣದ ಎಡಭಾಗದಲ್ಲಿರುವ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾವನ್ನು ನಾವು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಏನಾಗ್ತದೆ? ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುವುದರಿಂದ ಈ ಸಮೀಕರಣದ ಮುಂದಿನ ಹಂತ ಏನಾಗ್ತದೆ ಅಂದರೆ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗುತ್ತದೆ. ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾದ ಬೆಲೆಯು 1 ಆಗಿರೋದ್ರಿಂದ ನಾವಿಲ್ಲಿ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ 1 ಆದೇಶಿಸಿಕೊಳ್ಬೇಕು. ಇಂಟು ಈ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅನ್ನ ಇದ್ದಾಗೆ ಬರೆದುಕೊಳ್ಬೇಕು. ಸೊ 1 ಇಂಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅಂದರೆ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಆಗಿರೋದ್ರಿಂದ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಆಗುತ್ತದೆ. ಇದನ್ನೇ ನಮಗೆ ಪ್ರಶ್ನೆಯಲ್ಲಿ ಸಾಧಿಸಲಿಕ್ಕೆ ಹೇಳಿದ್ದು. ಸೊ ಹಾಗೆ ನಾವೀಗ LBA ನೋಟ್ಸ್ ಅಲ್ಲಿರುವ ಮತ್ತೊಂದು ಇಂಪಾರ್ಟೆಂಟ್ 3 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಸೆಕ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಕೊಸೆಕ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ನಾವು ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಬಿಡಿಸೋಣ. ಮೊದಲಿಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣದ ಎಡಭಾಗ LHS ಇಸ್ ಈಕ್ವಲ್ ಟು ಸೆಕ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಕೊಸೆಕ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಇದನ್ನು ಸಂಕ್ಷೇಪಿಸಿ ಅಥವಾ ಬಿಡಿಸಿ ಇದರ ಉತ್ತರವನ್ನು ಒಂದಾಗಿ ತರಬೇಕು. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಈಗಾಗಲೇ ನಾನು ಹೇಳಿದ ಹಾಗೆ ಯಾವುದೇ ಒಂದು ಸಮೀಕರಣದಲ್ಲಿ ಸೆಕ್ ಥೀಟಾ, ಕೊಸೆಕ್ ಥೀಟಾ, ಕಾಟ್ ಥೀಟಾ, ಟ್ಯಾನ್ ಥೀಟಾ ಅಂತ ಇದ್ದರೆ ಅದನ್ನು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೆದುಕೊಂಡು ತದನಂತರ ಅದನ್ನು ಸಂಕ್ಷೇಪಿಸಿ ನಿಮಗೆ ಬೇಕಾದ ಉತ್ತರವನ್ನು ಪಡೆಯಬಹುದು. ಇಲ್ಲೂ ಸಹ ನಮಗೆ ಸೆಕ್ ಥೀಟಾ ಮತ್ತು ಕೊಸೆಕ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ ಇರೋದ್ರಿಂದ ಇವುಗಳನ್ನು ನಾವು ಸೈನ್ ಮತ್ತು ಕೊಸೈನ್ ರೂಪದಲ್ಲಿ ಬರೆದುಕೊಳ್ಳೋಣ. ಸೊ ಸೆಕ್ ಥೀಟಾವು 1 ಕಾಸ್ ಥೀಟಾಗೆ ಸಮನಾಗಿರೋದ್ರಿಂದ ನಾವಿಲ್ಲಿ ಸೆಕ್ ಥೀಟಾದ ಸ್ಥಾನದಲ್ಲಿ 1 ಕಾಸ್ ಥೀಟಾ ಅಂತ ಬರೆದುಕೊಳ್ಳೋಣ. ಮೈನಸ್ ಕಾಸ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಇದರಲ್ಲಿ ನಾವು ಇಲ್ಲಿ ಫ್ಲವರ್ ಬ್ರ್ಯಾಕೆಟನ್ನು ಹಾಕಿಕೊಳ್ಳಬೇಕು, ಅಂದರೆ ಪುಷ್ಪಾವರಣವನ್ನು ಹಾಕಿಕೊಳ್ಬೇಕು. ಇಂಟು ಕೊಸೆಕ್ ಥೀಟಾವು 1 ಸೈನ್ ಥೀಟಾಗೆ ಸಮನಾಗಿರೋದ್ರಿಂದ ಕೊಸೆಕ್ ಥೀಟಾದ ಸ್ಥಾನದಲ್ಲಿ ನಾವು 1 ಸೈನ್ ಥೀಟಾವನ್ನು ಆದೇಶಿಸಿಕೊಳ್ಬೇಕು. ಮೈನಸ್ ಸೈನ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು, ಇದನ್ನು ಡಿಸ್ಟರ್ಬ್ ಮಾಡಬಾರ್ದು. ಇಂಟು ಟ್ಯಾನ್ ಥೀಟಾವು ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಆಗಿರೋದ್ರಿಂದ ಸೈನ್ ಥೀಟಾದ ಸ್ಥಾನದಲ್ಲಿ ನಾವು ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಅಂತ ಬರೆದುಕೊಳ್ಬೇಕು. ಪ್ಲಸ್ಸನ್ನು ಇದ್ದಾಗೆ ಹಾಕಿಕೊಳ್ಳೋಣ. ಹಾಗೆ ಕಾಟ್ ಥೀಟಾವು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆಗಿರೋದ್ರಿಂದ ಕಾಟ್ ಥೀಟಾದ ಸ್ಥಾನದಲ್ಲಿ ನಾವು ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಅಂತ
ಬರೆದುಕೊಂಡು ಈ ಪುಷ್ಪಾವರಣವನ್ನು ಕ್ಲೋಸ್ ಮಾಡಿಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಮೊದಲಿಗೆ ನಾವು ಈ ಅಪವರ್ತನದ ಒಳಗಡೆ ಇರುವಂಥ 1 ಮೈನಸ್ ಕಾಸ್ ಥೀಟಾವನ್ನು ಓರೆ ಗುಣಾಕಾರ ಮಾಡೋದ್ರ ಮೂಲಕ ಸಂಕ್ಷೇಪಿಸಿಕೊಳ್ಳೋಣ. ಈ ಒಂದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, ಮೈನಸನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಲ್ಲಿ ಕಾಸ್ ಥೀಟಾ ಮತ್ತು ಈ ಕಾಸ್ ಥೀಟಾವನ್ನು ಓರೆ ಗುಣಾಕಾರ ಮಾಡಿ ಗುಣಿಸಿಕೊಂಡಾಗ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟವಾಗುತ್ತದೆ. ಇದನ್ನು ಇಲ್ಲಿ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು ಛೇದದಲ್ಲೇನಿದೆ ಕಾಸ್ ಥೀಟಾ ಇದೆಯಲ್ಲ, ಇದನ್ನು ಇಲ್ಲಿ ಛೇದದಲ್ಲಿ ಇದ್ದ ಹಾಗೆ ಬರೆದುಕೊಂಡು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಳೋಣ. ತದನಂತರ ಈ ಪುಷ್ಪಾವರಣವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ತದನಂತರ ಬ್ರ್ಯಾಕೆಟನ್ನು ಹಾಕಿಕೊಳ್ಳೋಣ. ಈ ಬ್ರ್ಯಾಕೆಟ್ನ ಒಳಗಡೆ 1 ಮೈನಸ್ ಸೈನ್ ಥೀಟಾ ಅಂತ ಇದೆಯಲ್ಲ, ಇದು ಸಹ ಓರೆ ಗುಣಾಕಾರ ಮಾಡಿ ಸಂಕ್ಷೇಪಿಸ್ಕೊಳ್ಬೇಕು. ಈ ಒಂದನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು, ಮೈನಸನ್ನು ಇದ್ದ ಹಾಗೆ ಹಾಕಿಕೊಳ್ಬೇಕು. ಸೈನ್ ಥೀಟಾ ಇಂಟು ಸೈನ್ ಥೀಟಾ ಏನಾಗ್ತದೆ ಅಂದರೆ ಸೈನ್ ಸ್ಕ್ವೇರ್ ಥೀಟವಾಗುತ್ತದೆ. ಹೋಲ್ ಡಿವೈಡ್ ಬೈ ಛೇದದಲ್ಲಿ ಏನಿದೆ ಸೈನ್ ಥೀಟಾ ಇರೋದ್ರಿಂದ ಈ ಸೈನ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಈ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಬೇಕು. ತದನಂತರ ಈ ಅಪವರ್ತನದ ಒಳಗಡೆ ಇರುವಂಥ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾವನ್ನು ಓರೆ ಗುಣಾಕಾರ ಮಾಡುವುದರ ಮೂಲಕ ಸಂಕ್ಷೇಪಿಸಿಕೊಳ್ಬೇಕು. ಹೀಗೆ ಮಾಡಿದಾಗ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಏನಾಗ್ತದೆ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತದೆ. ಈ ಪ್ಲಸ್ ಚಿಹ್ನೆನಿದ್ದಾಗೆ ಹಾಕಿಕೊಳ್ಳಿ. ಇಲ್ಲಿ ಕಾಸ್ ಥೀಟಾಕ್ಕೆ ಈ ಕಾಸ್ ಥೀಟಾದಿಂದ ಗುಣಿಸ್ಕೊಳ್ಬೇಕು. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗ್ತದೆ ಅಂದರೆ ಕಾಸ್ ಸ್ಕ್ವೇರ್ ಥೀಟವಾಗುತ್ತದೆ. ಹೋಲ್ ಡಿವೈಡ್ ಬೈ ಛೇದವನ್ನು ಬರಿಬೇಕಾದ್ರೆ ಇವೆರಡು ಪದಗಳ ಛೇದವನ್ನು ಗುಣಿಸಿ ಬರಿಬೇಕು. ಅಂದರೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಅಥವಾ ಸೈನ್ ಥೀಟಾ ಇಂಟು ಕಾಸ್ ಥೀಟಾವನ್ನು ಛೇದದಲ್ಲಿ ಬರಿಬೇಕು. ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ನಾನು ಬರಿತಾ ಇದ್ದೇನೆ. ಈ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಡ್ರಿ. ಹಾಗೆ ಪುಷ್ಪಾವರಣವನ್ನು ಸಹ ಕ್ಲೋಸ್ ಮಾಡಿಕೊಡ್ರಿ. ಸೊ ನೀವು ಇಲ್ಲಿ ಮೊದಲನೇ ಅಪವರ್ತನದ ಅಂಶವನ್ನು ಗಮನಿಸಿದಾಗ ಅಂಶವು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟವಾಗಿದೆ. ಈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ ಸೈನ್ ಸ್ಕ್ವೇರ್ ಥೀಟಾವನ್ನು ನಾವು ಆದೇಶಿಸಬಹುದು. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಎಂಬುದು. ಸೊ ಈ ಸಮೀಕರಣದ ಸಹಾಯದಿಂದ ನಾವು ಸೈನ್ ಸ್ಕ್ವೇರ್ ಥೀಟಾವನ್ನು ಬಿಡಿಸಿಕೊಂಡಾಗ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಬಲಭಾಗಕ್ಕೆ ಹೋಗಿ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗಿರೋದ್ರಿಂದ ಸೊ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಯಾವ್ದು ಸಮನಾಗ್ತದೆ ಸೈನ್ ಸ್ಕ್ವೇರ್ ಥೀಟಾಗೆ ಸಮನಾಗ್ತದೆ. ಹಾಗಾಗಿ ನಾವಿಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ ಸೈನ್ ಸ್ಕ್ವೇರ್ ಥೀಟಾವನ್ನು ಅಂಶದಲ್ಲಿ ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ ಅಂಶವು ಸೈನ್ ಸ್ಕ್ವೇರ್ ಥೀಟಾ ಆಗುತ್ತದೆ ಭಾಗಿಸು ಛೇದದಲ್ಲಿರುವ ಕಾಸ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಳೋಣ. ನಂತರ ಈ ಫ್ಲವರ್ ಬ್ರ್ಯಾಕೆಟನ್ನು ಹಾಕ್ಕೊಳ್ಬೇಕು. ಈ ಅಪವರ್ತನದಲ್ಲೂ ಸಹ ಅಂಶದಲ್ಲಿದೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇರೋದ್ರಿಂದ ಈ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಯಾವ್ದು ಸಮನಾಗಿದೆ ಕಾಸ್ ಸ್ಕ್ವೇರ್ ಥೀಟಾಗೆ ಸಮನಾಗಿದೆ. ನೋಡಿ ಇಲ್ಲಿ ಈ ಸಮೀಕರಣವನ್ನು ನಾವು ಕಾಸ್ ಸ್ಕ್ವೇರ್ ಥೀಟಾಕ್ಕೆ ಬಿಡಿಸಿಕೊಂಡಾಗ ಈ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾವು ಬಲಭಾಗಕ್ಕೆ ಹೋಗಿ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುವುದರಿಂದ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾವು ಕಾಸ್ ಸ್ಕ್ವೇರ್ ಥೀಟಾಕ್ಕೆ ಸಮನಾಗುತ್ತದೆ. ಹಾಗಾಗಿ ನಾವಿಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ ಕಾಸ್ ಸ್ಕ್ವೇರ್ ಥೀಟಾವನ್ನು ಆದೇಶಿಸಿಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಅಂಶದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ ಕಾಸ್ ಸ್ಕ್ವೇರ್ ಥೀಟಾವನ್ನು ಬರೆದುಕೊಂಡಿದ್ದೇನೆ ಭಾಗಿಸು ಛೇದದಲ್ಲಿರುವ ಸೈನ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಂಡಿದ್ದೇನೆ. ಹಾಗೆ ಈ ಅಪವರ್ತನದ ಅಂಶವನ್ನು ನೀವು ಗಮನಿಸಿದಾಗ ಅಂಶದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಇದೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಯಾವ್ದು ಸಮನಾಗಿದೆ 1ಕ್ಕೆ ಸಮನಾಗಿರೋದ್ರಿಂದ ಅಂಶದಲ್ಲಿ ನಾವು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ 1ಅನ್ನು ಬರೆದುಕೊಳ್ಳೋಣ. ಭಾಗಿಸು ಛೇದದಲ್ಲಿರುವ ಸೈನ್ ಥೀಟಾ ಇಂಟು ಕಾಸ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಂಡು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಳೋಣ. ಹಾಗೆ ಈ ಫ್ಲವರ್ ಬ್ರ್ಯಾಕೆಟನ್ನು ಸಹ ಕ್ಲೋಸ್ ಮಾಡಿಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 1 ಕಾಸ್ ಥೀಟಾ 1 ಕಾಸ್ ಥೀಟಾ ಕ್ಯಾನ್ಸಲ್ ಆಗ್ತದೆ, 1 ಕಾಸ್ ಥೀಟಾ 1 ಕಾಸ್ ಥೀಟಾ ಕ್ಯಾನ್ಸಲ್ ಆಗ್ತದೆ. ಸೊ 1 ಸೈನ್ ಥೀಟಾ 1 ಸೈನ್ ಥೀಟಾ ಕ್ಯಾನ್ಸಲ್ ಆಗ್ತದೆ, 1 ಸೈನ್ ಥೀಟಾ 1 ಸೈನ್ ಥೀಟಾ ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳಿಯುತ್ತದೆ 1 ಮಾತ್ರ ಉಳಿಯುತ್ತದೆ. ಸೊ ಇದೇ ನಾವು ಈ ಸಮೀಕರಣದ ಬಲಭಾಗದಲ್ಲಿ ಪಡೆಯಬೇಕಾದ ಉತ್ತರ. ಸೊ ಹೀಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಸಂಕ್ಷೇಪಿಸಿ ಬಲಭಾಗದ ಉತ್ತರವನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಬೇಕು. ಸೊ ಹಾಗೆ ನಾವೀಗ ಜೂನ್ 2024ರ ವಾರ್ಷಿಕ ಪರೀಕ್ಷೆಯಲ್ಲಿ 3 ಮಾರ್ಕ್ಸ್ಗೆ ಕೇಳಿರುವ ಜೊತೆಗೆ ಈ ವರ್ಷದ LBA ನೋಟ್ಸಲ್ಲಿ ಇರುವಂಥ ಮತ್ತೊಂದು 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಕ್ವಶನ್ ಈ ರೀತಿಯಾಗಿದೆ. sec a plus tan a minus 1 whole divided by tan a minus sec a plus 1 is equal to 1 plus sin a whole divided by cos a ಎಂದು ಸಾಧಿಸಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಹಿಂದಿನ ಪ್ರಶ್ನೆಗಳನ್ನು ಬಿಡಿಸಿದ ರೀತಿಯಲ್ಲಿ ಇಲ್ಲೂ ಸಹ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಸಂಕ್ಷೇಪಿಸಿ ಬಲಭಾಗದ ಉತ್ತರವನ್ನು ಪಡೆಯಬೇಕು. ಹಾಗಾಗಿ ನಾನಿಲ್ಲಿ ಈ ಸಮೀಕರಣದ ಎಡಭಾಗವಾದ sec a plus tan a minus 1 whole divided by tan a minus sec a plus 1ಅನ್ನು ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಅಂಶದಲ್ಲಿ ಇರುವ sec a plus tan a ಅನ್ನು ಇದ್ದಾಗೆ ಬರೆದುಕೊಳ್ಳೋಣ, ಮೈನಸ್ ಅನ್ನು ಇದ್ದಾಗೆ ಹಾಕಿಕೊಳ್ಳೋಣ. ಸೊ ನಿತ್ಯ ಸಮೀಕರಣ 1 plus tan square a is equal to sec square a ಎಂಬುದು ನಮಗೆ ತಿಳಿದಿದೆ. ಈ ಸಮೀಕರಣದ ಎಡಭಾಗದಲ್ಲಿರುವ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎನ್ನು ನಾವು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ ಟ್ಯಾನ್ ಸ್ಕ್ವೇರ್ ಏನಾಗ್ತದೆ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಆಗ್ತದೆ. ಹಾಗಾಗಿ ಇಲ್ಲಿ 1 is equal to sec square a minus tan square a ಆಗ್ತದೆ. ಅಂದರೆ
ಒಂದು ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎಗೆ ಸಮನಾಗಿದೆ. ಹಾಗಾಗಿ ನಾವು ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಸ್ಥಾನದಲ್ಲಿ ಒಂದನ್ನು ಹಾಕ್ಬೋದು, ಒಂದರ ಸ್ಥಾನದಲ್ಲಿ ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಅನ್ನು ಸಹ ಬರೆದುಕೊಳ್ಬಹುದು. ಸೊ ಹಾಗಾಗಿ ನಾನು ಇಲ್ಲಿ ಒಂದರ ಸ್ಥಾನದಲ್ಲಿ ಒಂದಕ್ಕೆ ಸಮನಾಗಿರುವ ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಅನ್ನು ಆದೇಶಿಸಿಕೊಂಡಿದ್ದೇನೆ. ಹೋಲ್ ಡಿವೈಡ್ ಬೈ ಛೇದದಲ್ಲಿರುವ ಟ್ಯಾನ್ ಎ ಮೈನಸ್ ಸೆಕ್ ಎ ಪ್ಲಸ್ 1 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿರುವ ಸೆಕ್ ಎ ಪ್ಲಸ್ ಟ್ಯಾನ್ ಎ ಇದ್ದ ಹಾಗೆ ಬರೆದುಕೊಳ್ಳೋಣ ಮೈನಸ್. ಸೊ ಇಲ್ಲಿ ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎಯು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ರೂಪದಲ್ಲಿದೆ. ಅಂದರೆ ಮೊದಲನೇ ಪದ ವರ್ಗ ಮೈನಸ್ ಎರಡನೇ ಪದ ವರ್ಗದ ರೂಪದಲ್ಲಿದೆ. ಈ ನಿತ್ಯ ಸಮೀಕರಣದ ಪ್ರಕಾರ ಮೊದಲನೇ ಪದ ವರ್ಗ ಮೈನಸ್ ಎರಡನೇ ಪದ ವರ್ಗ ಅಂದರೆ ಮೊದಲನೇ ಪದ ಪ್ಲಸ್ ಎರಡನೇ ಪದ ಇಂಟು ಮೊದಲನೇ ಪದ ಮೈನಸ್ ಎರಡನೇ ಪದವಾಗುತ್ತದೆ. ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಇದನ್ನು ವಿಸ್ತರಿಸಿದಾಗ ಇದರ ವಿಸ್ತೃತ ರೂಪವು ಮೊದಲನೇ ಪದ ಪ್ಲಸ್ ಎರಡನೇ ಪದ ಅಂದರೆ ಸೆಕ್ ಎ ಪ್ಲಸ್ ಟ್ಯಾನ್ ಎ ಇಂಟು ಮೊದಲನೇ ಪದ ಮೈನಸ್ ಎರಡನೇ ಪದ ಅಂದರೆ ಸೆಕ್ ಎ ಮೈನಸ್ ಟ್ಯಾನ್ ಎ ಆಗುತ್ತದೆ. ಸೊ ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿರುವ ಟ್ಯಾನ್ ಎ ಮೈನಸ್ ಸೆಕ್ ಎ ಪ್ಲಸ್ 1 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಇವೆರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ ಸಾಮಾನ್ಯ ಅಪವರ್ತನ ಸೆಕ್ ಎ ಪ್ಲಸ್ ಟ್ಯಾನ್ ಎ ಅನ್ನು ಸಾಮಾನ್ಯ ತೆಗಿಬೇಕು. ಹೀಗೆ ಸೆಕ್ ಎ ಪ್ಲಸ್ ಟ್ಯಾನ್ ಎ ಅನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಳಿಯುತ್ತದೆ, ಒಂದು ಮಾತ್ರ ಉಳಿಯುತ್ತದೆ ಮೈನಸ್ ಈ ಎರಡನೇ ಪದದಲ್ಲಿ ಸೆಕ್ ಎ ಪ್ಲಸ್ ಟ್ಯಾನ್ ಎ ಒಂದು ಅಪವರ್ತನವಾಗಿದೆ. ಇದು ಹೊರಗಡೆ ಹೋದಾಗ ಇಲ್ಲೇನು ಉಳಿಯುತ್ತದೆ ಅಂದರೆ ಸೆಕ್ ಎ ಮೈನಸ್ ಟ್ಯಾನ್ ಎ ಮಾತ್ರ ಉಳಿಯುತ್ತದೆ. ಅದನ್ನು ಇಲ್ಲಿ ನಾವು ಬ್ರ್ಯಾಕೆಟ್ ಹಾಕ್ಕೊಂಡು ಬ್ರ್ಯಾಕೆಟ್ನ ಒಳಗಡೆ ಬರೆದುಕೊಳ್ಬೇಕು. ಯಾಕಂದರೆ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸನ್ನು ಹಾಕ್ಕೊಂಡು ಈ ಬ್ರ್ಯಾಕೆಟ್ನ ಒಳಗಡೆ ಇದನ್ನು ಇಲ್ಲಿ ಬರೆದುಕೊಂಡು ಈ ಬ್ರ್ಯಾಕೆಟನ್ನು ಇಲ್ಲಿ ಕ್ಲೋಸ್ ಮಾಡಿಕೊಳ್ಬೇಕು. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಟ್ಯಾನ್ ಎ ಮೈನಸ್ ಸೆಕ್ ಎ ಪ್ಲಸ್ 1 ಇದ್ದ ಹಾಗೆ ಬರೆದುಕೊಳ್ಬೇಕು. ಇಲ್ಲಿರುವ ಮೊದಲನೇ ಅಪವರ್ತನ ಸೆಕ್ ಎ ಪ್ಲಸ್ ಟ್ಯಾನ್ ಎ ಇದ್ದ ಹಾಗೆ ಬರೆದುಕೊಳ್ಳೋಣ. ಬ್ರ್ಯಾಕೆಟ್ ಅನ್ನು ಹಾಕಿಕೊಳ್ಳೋಣ. ಒಂದು ಮೈನಸ್ ಈ ಮೈನಸ್ ಇಂದ ಸೆಕ್ ಎ ಮತ್ತು ಮೈನಸ್ ಟ್ಯಾನ್ ಎಗೆ ಗುಣಿಸ್ಕೊಳ್ಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ ಸೆಕ್ ಎ ಆಗುತ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ಯಾನ್ ಎ ಆಗುತ್ತದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿರುವ ಟ್ಯಾನ್ ಎ ಮೈನಸ್ ಸೆಕ್ ಎ ಪ್ಲಸ್ 1 ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಇಲ್ಲಿ ನೀವು ಅಂಶದಲ್ಲಿರುವ 1 ಮೈನಸ್ ಸೆಕ್ ಎ ಪ್ಲಸ್ ಟ್ಯಾನ್ ಎ ಹಾಗೆ ಛೇದದಲ್ಲಿರುವ ಟ್ಯಾನ್ ಎ ಮೈನಸ್ ಸೆಕ್ ಎ ಪ್ಲಸ್ 1 ಇವೆರಡು ಅಪವರ್ತನಗಳನ್ನು ಗಮನಿಸಿದಾಗ ಇವೆರಡು ಅಪವರ್ತನಗಳು ಒಂದೇ ಆಗಿದೆ. ಯಾಕಂದರೆ ನಾವು 1 ಮೈನಸ್ ಸೆಕ್ ಎ ಪ್ಲಸ್ ಟ್ಯಾನ್ ಎ ಅನ್ನು ಟ್ಯಾನ್ ಎ ಮೈನಸ್ ಸೆಕ್ ಎ ಪ್ಲಸ್ 1 ಆಗಿ ಬರೀಬಹುದು. ನೋಡ್ರಿ ಇಲ್ಲೇನಿದೆ 1 ಮೈನಸ್ ಸೆಕ್ ಎ ಪ್ಲಸ್ ಟ್ಯಾನ್ ಎ ಅಂತ ಇದೆ. ಇದನ್ನು ನಾವು 1 ಮೈನಸ್ ಸೆಕ್ ಎ ಪ್ಲಸ್ ಟ್ಯಾನ್ ಎ ಆಗೂ ಓದ್ಬೋದು. ಹಾಗಾಗಿ ಇವೆರಡು ಒಂದೇ ಅಪವರ್ತನಗಳಾಗಿರೋದ್ರಿಂದ ಈ ಸಮ ಅಪವರ್ತನಗಳನ್ನು ನಾವಿಲ್ಲಿ ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹೀಗೆ ಕ್ಯಾನ್ಸಲ್ ಮಾಡಿಕೊಂಡಾಗ ಇಲ್ಲಿ ಉಳಿಯುವುದು ಸೆಕ್ ಎ ಪ್ಲಸ್ ಟ್ಯಾನ್ ಎ ಮಾತ್ರ. ಸೊ ಮುಂದಿನ ಹಂತದಲ್ಲಿ ಈ ಸೆಕ್ ಮತ್ತು ಟ್ಯಾನ್ ಫಂಕ್ಷನ್ಗಳನ್ನು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೆದುಕೊಳ್ಬೇಕು. ಯಾಕಂದರೆ ನಾವಿಲ್ಲಿ ಪಡೆಯಬೇಕಾದ ಉತ್ತರವು ಸಹ ಸೈನ್ ಮತ್ತು ಕಾಸ್ ಫಂಕ್ಷನ್ಗಳನ್ನು ಒಳಗೊಂಡಿರೋದ್ರಿಂದ ನಾವಿಲ್ಲಿ ಸೆಕ್ ಮತ್ತು ಟ್ಯಾನ್ ತ್ರಿಕೋನಮಿತಿ ಅನುಪಾತಗಳನ್ನು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೆದುಕೊಳ್ಬೇಕು. ಸೆಕ್ ಎ ಯಾವ್ದು ಸಮನಾಗಿದೆ, 1 ಕಾಸ್ ಎಗೆ ಸಮನಾಗಿರೋದ್ರಿಂದ ಸೆಕ್ ಎನ ಸ್ಥಾನದಲ್ಲಿ 1 ಕಾಸ್ ಎನ ಬರೆದುಕೊಳ್ಳೋಣ. ಪ್ಲಸ್ ಟ್ಯಾನ್ ಎ ಯಾವ್ದು ಸಮನಾಗಿದೆ, ಸೈನ್ ಭಾಗಿಸು ಕಾಸ್ ಎಗೆ ಸಮನಾಗಿರೋದ್ರಿಂದ ಟ್ಯಾನ್ ಎ ಸ್ಥಾನದಲ್ಲಿ ಸೈನ್ ಭಾಗಿಸು ಕಾಸ್ ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಇವೆರಡು ಪದಗಳ ಛೇದಗಳು ಒಂದೇ ಆಗಿರೋದ್ರಿಂದ ಇವೆರಡು ಪದಗಳ ಲಸ ಏನಾಗ್ತದೆ, ಕಾಸ್ ಏನೇ ಆಗಿರುತ್ತದೆ. ಹಾಗಾಗಿ ಛೇದವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಅಂಶವನ್ನು ನೇರವಾಗಿ ಕೂಡಿಸ್ಕೊಳ್ಬೋದು. ಯಾಕಂದರೆ ಛೇದ ಒಂದೇ ಆಗಿದ್ದಾಗ ಅಂಶವನ್ನು ನಾವು ನೇರವಾಗಿ ಕೂಡಿಸ್ಬೋದು ಅಥವಾ ಕಳಿಬಹುದು. ಇಲ್ಲಿ 1 ಪ್ಲಸ್ ಸೈನ್ ಎ ಅಂತ ಇರೋದ್ರಿಂದ ಅಂಶವನ್ನು ನೇರವಾಗಿ ನಾವು 1 ಪ್ಲಸ್ ಸೈನ್ ಎ ಅಂತ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು ಛೇದದಲ್ಲೇನಿದೆ ಕಾಸ್ ಎ ಇದೆ, ಕಾಸ್ ಎಯನ್ನು ಬರೆದುಕೊಳ್ಳೋಣ. ಸೊ ಈ ಉತ್ತರವೇ ನಾವು ಈ ಸಮೀಕರಣದ ಬಲಭಾಗದಲ್ಲಿ ಪಡೆಯಬೇಕಾದದ್ದು. ಸೊ ಹೀಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಅದನ್ನು ಸಂಕ್ಷೇಪಿಸಿ ಬಲಭಾಗದ ಉತ್ತರವನ್ನು ಪಡೆದು ಈ ಸಮೀಕರಣವನ್ನು ಏನು ಮಾಡಬೇಕಂದ್ರೆ ಸಾಧಿಸಬೇಕು. ಸೊ ಹಾಗೆ ನಾವೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಅದೇ ರೀತಿ LBA ನೋಟ್ಸಲ್ಲೂ ಇರುವಂಥ ಒಂದು 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಪ್ಲಸ್ ಸೆಕ್ ಥೀಟಾ ಇಂಟು ಕೊಸೆಕ್ ಥೀಟಾ ಎಂದು ಸಾಧಿಸಿ ಅಂತ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಈ ಸಮೀಕರಣದ ಎಡಭಾಗವನ್ನು ಬರೆದುಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಎಡಭಾಗ LHS ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡ್ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತ ಬರೆದುಕೊಂಡಿದ್ದೇನೆ. ಮುಂದಿನ ಹಂತದಲ್ಲಿ ಈ ಎರಡೂ ಪದಗಳನ್ನು ನಾವು ಒರೆ ಗುಣಾಕಾರ ಮಾಡೋದ್ರ ಮೂಲಕ ಕೂಡಿಸ್ಕೊಳ್ಬೇಕು. ಅಂದರೆ ಸೈನ್ ಥೀಟಾಗೆ 1 ಪ್ಲಸ್ ಕಾಸ್ ಥೀಟಾದಿಂದ ಅದೇ ರೀತಿ ಟ್ಯಾನ್ ಥೀಟಾಗೆ 1 ಮೈನಸ್ ಕಾಸ್ ಥೀಟಾದಿಂದ ಗುಣಿಸಿಕೊಂಡು ಅಂಶವನ್ನು ಬರೆದರೆ ಛೇದವನ್ನು ಇವೆರಡು ಛೇದಗಳನ್ನು ಗುಣಿಸಿ ಬರೆಯಬೇಕು. ಸೊ ಹೀಗೆ ನಾವು ಒರೆ ಗುಣಾಕಾರ ಮಾಡಿ ಗುಣಿಸಿಕೊಂಡಾಗ ಅಂಶದಲ್ಲಿ ಮೊದಲನೇ ಪದವು ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಆದರೆ ಪ್ಲಸ್ ಎರಡನೇ ಪದವು ಟ್ಯಾನ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಆಗುತ್ತದೆ. ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿ ನಾವು ಇವೆರಡು ಪದಗಳನ್ನು ಗುಣಿಸಿಕೊಂಡಾಗ ಛೇದವು 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಸೈನ್ ಥೀಟಾದಿಂದ 1 ಪ್ಲಸ್ ಕಾಸ್ ಥೀಟಾಗೆ ಗುಣಿಸಿಕೊಳ್ಳೋಣ. ಸೈನ್ ಥೀಟಾ ಇಂಟು 1 ಅಂದರೆ ಸೈನ್ ಥೀಟಾ ಆಗುತ್ತದೆ.
ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತದೆ. ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂದರೆ ಇಲ್ಲಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಗುತ್ತದೆ. ಪ್ಲಸ್ ಚಿಹ್ನೆನ ಇದ್ದಾಗಿ ಬರೆದುಕೊಳ್ಳೋಣ. ಟ್ಯಾನ್ ಥೀಟಾದಿಂದ ನಾವಿಲ್ಲಿ 1 ಮೈನಸ್ ಕಾಸ್ ಥೀಟಾಗೆ ಗುಣಿಸ್ಕೊಳ್ಬೇಕು. ಟ್ಯಾನ್ ಥೀಟಾ ಇಂಟು 1 ಅಂದರೆ ಟ್ಯಾನ್ ಥೀಟಾ ಆಗುತ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಟ್ಯಾನ್ ಥೀಟಾದಿಂದ ಕಾಸ್ ಥೀಟಾಗೆ ಗುಣಿಸ್ಕೊಂಡ್ರೆ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಆಗುತ್ತದೆ. ಹೋಲ್ ಡಿವೈಡೆಡ್ ಬೈ, ಸೊ ಇಲ್ಲಿ ಛೇದ 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾವು a ಪ್ಲಸ್ ಬಿ ಇಂಟು a ಮೈನಸ್ ಬಿ ರೂಪದಲ್ಲಿದೆ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ ಮೊದಲನೇ ಪದದ ವರ್ಗ ಮೈನಸ್ ಎರಡನೇ ಪದದ ವರ್ಗವಾಗಿದೆ. ಹಾಗಾಗಿ ನಾವು a ಪ್ಲಸ್ ಬಿ ಇಂಟು a ಮೈನಸ್ ಬಿ ರೂಪದಲ್ಲಿರುವ ಈ ಛೇದವನ್ನು ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಸಂಕ್ಷೇಪಿಸಿದಾಗ ಇದರ ಮುಂದಿನ ಹಂತವು ಮೊದಲನೇ ಪದದ ವರ್ಗ, ಇಲ್ಲಿ ಮೊದಲನೇ ಪದ 1 ಆಗಿರೋದ್ರಿಂದ 1ರ ವರ್ಗ 1 ಆಗುತ್ತದೆ, ಮೈನಸ್ ಎರಡನೇ ಪದದ ವರ್ಗ ಅಂದರೆ ಇಲ್ಲಿ ಎರಡನೇ ಪದ ಕಾಸ್ ಥೀಟಾ ಆಗಿರೋದ್ರಿಂದ ಎರಡನೇ ಪದದ ವರ್ಗ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿರುವ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಮೈನಸ್ ಈ ಟ್ಯಾನ್ ಥೀಟಾವು ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾಗೆ ಸಮನಾಗಿರೋದ್ರಿಂದ ಟ್ಯಾನ್ ಥೀಟಾದ ಸ್ಥಾನದಲ್ಲಿ ನಾವು ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾವನ್ನು ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ ಈ ಪದ ಏನಾಗ್ತದೆ ಅಂದರೆ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಆಗುತ್ತದೆ. ಇಲ್ಲಿ ನಾವು ಕಾಸ್ ಥೀಟಾವನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಸೊ ಹೋಲ್ ಡಿವೈಡ್ ಬೈ ಛೇದದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಇದೆ. ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ತಿಳಿದಿದೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆದಾಗ ಸೈನ್ ಸ್ಕ್ವೇರ್ ಥೀಟಾ ಏನಾಗ್ತದೆ ರೀ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಹಾಗೆ ಕಾಸ್ ಸ್ಕ್ವೇರ್ ಥೀಟಾ ಏನಾಗ್ತದೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ. ಸೊ ಹಾಗಾಗಿ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇರೋದ್ರಿಂದ ಛೇದದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಯಾವುದಕ್ಕೆ ಸಮನಾಗಿದೆ? ಸೈನ್ ಸ್ಕ್ವೇರ್ ಥೀಟಾಕ್ಕೆ ಸಮನಾಗಿರೋದ್ರಿಂದ ನಾವು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ ಛೇದದಲ್ಲಿ ಏನಂತ ಬರೆದುಕೊಳ್ಬೋದು? ಸೈನ್ ಸ್ಕ್ವೇರ್ ಥೀಟಾವನ್ನು ಬರೆದುಕೊಳ್ಬೋದು. ಹಾಗಾಗಿ ನಾನಿಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾದ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ ಸೈನ್ ಸ್ಕ್ವೇರ್ ಥೀಟಾವನ್ನು ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಸೈನ್ ಥೀಟಾವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಇಲ್ಲಿ ಪ್ಲಸ್ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾವನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹೀಗೆ ಕ್ಯಾನ್ಸಲ್ ಮಾಡಿದಾಗ ಅಂಶದಲ್ಲಿ ಉಳಿಯುವುದು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಮಾತ್ರ. ಹೋಲ್ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಥೀಟಾವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಅಂಶದಲ್ಲಿರುವ ಈ ಎರಡೂ ಪದಗಳಿಗೆ ಪ್ರತ್ಯೇಕವಾಗಿ ಸೈನ್ ಸ್ಕ್ವೇರ್ ಥೀಟಾದಿಂದ ಭಾಗಿಸಿಕೊಳ್ಳೋಣ. ಮೊದಲಿಗೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾಕ್ಕೆ ಸೈನ್ ಸ್ಕ್ವೇರ್ ಥೀಟಾದಿಂದ ಭಾಗಿಸಿಕೊಳ್ಳೋಣ. ಪ್ಲಸ್ ಟ್ಯಾನ್ ಥೀಟಾವನ್ನು ನಾವು ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾಗಿ ಬರೆದುಕೊಂಡು ಇದಕ್ಕೂ ಸಹ ನಾವು ಸೈನ್ ಸ್ಕ್ವೇರ್ ಥೀಟಾದಿಂದ ಭಾಗಿಸಿಕೊಳ್ಳೋಣ. ಸೊ ನಾವೀಗ ಇದನ್ನು ಸಂಕ್ಷೇಪಿಸೋಣ. ಇಲ್ಲಿ 1 ಸೈನ್ ಥೀಟಾ ಹಾಗೆ ಛೇದದಲ್ಲಿರುವ 1 ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತದೆ. ಹಾಗೆ ಅಂಶದಲ್ಲಿರುವ 1 ಸೈನ್ ಥೀಟಾ ಛೇದದಲ್ಲಿರುವ 1 ಸೈನ್ ಥೀಟಾ ಏನಾಗ್ತದೆ? ಕ್ಯಾನ್ಸಲ್ ಆಗುತ್ತದೆ. ಸೊ ಹೀಗೆ ಸಂಕ್ಷೇಪಿಸಿದಾಗ ಮೊದಲನೇ ಪದದಲ್ಲಿ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮಾತ್ರ ಉಳಿಯುತ್ತದೆ. ಪ್ಲಸ್ ಎರಡನೇ ಪದದಲ್ಲಿ 1 ಬೈ ಕಾಸ್ ಥೀಟಾ ಇಂಟು 1 ಡಿವೈಡೆಡ್ ಬೈ ಸೈನ್ ಥೀಟಾ ಮಾತ್ರ ಉಳಿಯುತ್ತದೆ. ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಅಂದರೆ ಕಾಟ್ ಥೀಟಾ ಆಗಿರೋದ್ರಿಂದ ನಾವಿಲ್ಲಿ ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾದ ಸ್ಥಾನದಲ್ಲಿ ಕಾಟ್ ಥೀಟಾವನ್ನು ಬರೆದುಕೊಳ್ಳೋಣ. ಪ್ಲಸ್ ಸೊ 1 ಡಿವೈಡ್ ಬೈ ಕಾಸ್ ಥೀಟಾ ಅಂದರೆ ಅದು ಸೆಕ್ ಥೀಟಾಗೆ ಸಮನಾಗಿರೋದ್ರಿಂದ ನಾವಿಲ್ಲಿ 1 ಡಿವೈಡ್ ಬೈ ಕಾಸ್ ಥೀಟಾದ ಸ್ಥಾನದಲ್ಲಿ ಸೆಕ್ ಥೀಟಾವನ್ನು ಬರೆದುಕೊಳ್ಳೋಣ. ಇಂಟು 1 ಡಿವೈಡ್ ಬೈ ಸೈನ್ ಥೀಟಾ ಅಂದರೆ ಅದು ಕೊಸೆಕ್ ಥೀಟಾಕ್ಕೆ ಸಮನಾಗಿರೋದ್ರಿಂದ 1 ಡಿವೈಡೆಡ್ ಬೈ ಸೈನ್ ಥೀಟಾದ ಸ್ಥಾನದಲ್ಲಿ ನಾವು ಕಾಸೆಕ್ ಥೀಟಾವನ್ನು ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ ಇದು ಈ ಸಮೀಕರಣದ ಬಲಭಾಗಕ್ಕೆ ಸಮನಾಗುತ್ತದೆ. ಸೊ ಹೀಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಸಂಕ್ಷೇಪಿಸಿ ಈ ಸಮೀಕರಣದ ಬಲಭಾಗದ ಉತ್ತರವನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಬೇಕು.